ಅಂಗಡಿ ಅಕ್ಕಿ ಇಲ್ದೆ ಬರೋ ಕಸ್ಟಮರ್ ಎಲ್ಲ ಉಕ್ಕೊಂಡು ಹೋಗ್ತಾ ಇದಾರೆ. ಏನ್ ನಿಮ್ ಹುಡುಗಾಟನ? ಸಮಾಧಾನ ಏನ್ ಸಮಾಧಾನ? ಎಲ್ಲಿ ಅವನು? ಬಂದ್ಬಿಡ್ತಾನೆ. ಇನ್ 2 ನಿಮಿಷದಲ್ಲಿ ನಿಮ್ ಅಂಗಡಿ ಮುಂದೆ ನಿಂತಿರ್ತಾನೆ. ಟ್ರೈನ್ 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 ನಾನು ಸೈಕಲ್. ಹಲೋ, ನಾನೇ ರೀ ಸೈಕಲ್. ಏನ್ ನಿಮ್ಗೆ ಆಶ್ಚರ್ಯ ಆಗ್ತಾ ಇದ್ಯಾ? ಏನ್ ಮಾಡ್ಲಿ, ಜಗತ್ತಲ್ಲಿ ಯಾರ್ಯಾರೋ ಏನೇನೋ ಮಾತಾಡ್ತಾರೆ, ನಾನ್ ಮಾತಾಡ್ರೆ ತಪ್ಪ? ನೋ, ಐ ಡೋಂಟ್ ಲೈಕ್ ಹಿಮ್. ಯಾವ ಜನ್ಮದಲ್ಲಿ ನಾನು ಏನ್ ಪಾಪ ಮಾಡಿದ್ನೋ ಇವನ್ ಕೈಗೆ ಸಿಗಾಕೊಂಡಿದ್ದೀನಿ. ಸುಂದರವಾಗಿದ್ದು ನನ್ನ ಶೇಪ್ನೆಲ್ಲ ಚೇಂಜ್ ಮಾಡ್ಬಿಟ್ಟಿದ್ದಾನೆ. ಬೇರೆಯವರಾಗಿದ್ರೆ ಹೂನ್ ತಲೆ ಮೇಲೆ ನೋಡ್ಕೊಂತಿದ್ರು. ಟೈಮಿಗೆ ಸರಿಯಾಗಿ ನನಗೆ ಸರ್ವಿಸ್ ಮಾಡ್ಸಲ್ಲ. ನಾನು ಮಾತ್ರ ಅವನಿಗೆ ದಿನ ಬಿಟ್ಟು ಸರ್ವಿಸ್ ಮಾಡ್ಬೇಕು. ಯಾಕೆ ದವಾಯಿ ತುಳಿತಾ ಇದ್ದಾನೆ ನೋಡ್ರಿ. ಬ್ರೇಕ್ ಹಾಕೋ, ಯಾಕೋ ಹಂಗ್ ಹೊಡಿತಲೇ? ಗಾಡಿ ಗಾಡಿ ಕಣಲೇ, ಕಾರ್ ಕಣೋ. ಅಯ್ಯೋ ಬಿಟ್ಟದೆ, ಬ್ರೇಕ್ ಹಾಕಲೇ. ಅಯ್ಯೋ ನನ್ನೇನ್ ಕುದುರೆ ಅನ್ಕೊಂಡೇನೋ? ಹಂಗೆಲ್ಲ ಆರೋಗ್ಯಲ್ಲ ಲೇ ಬಡ್ಡಿ ಮನೆ. ನಾನು ಸೈಕಲ್ ಕಣಲೇ. ನಿಧಾನ ಕಣೋ, ನಿಧಾನ ಕಣೋ. ನೀನೇನ್ ಜಾಕಿ ಚಾನೇನೋ? ರೋಡ ಸರ್ಕಸ್ ಮಾಡ್ಕೊಳ್ಳೇ. ನಿಧಾನ ಹೋಗಲೇ, ನಿಧಾನ ಹೋಗ. ಬ್ಲಾಕ್ ಆಗಿದೆಯಲ್ಲ. ನಿಧಾನ. ಮತ್ತೆ ಮೇಲೆ ಹತ್ತಿದ್ಯಲ್ಲ ಲೇ. ಕೋತಿ ನನ್ನ ಮನೆ ಮೇಲೆ ಹತ್ಬಿಟ್ಟಿಯಲ್ಲ ಲೇ. ಏನೇ ಅದು? ಎಲ್ಲಿ ಹೋಗ್ತಾ ಇದೀಯಾ? ಸಾರಿ ಸಾರಿ ಸಾರಿ. ಬಡ್ಡಿ ಮಗನೇ, ರೋಡ್ ಬಿಟ್ಟು ಕಾಂಪೌಂಡ್ ಮೇಲೆಲ್ಲ ಓಡತಿಯಲ್ಲ ಲೇ. ನಿಧಾನ ಹೋಗೋ, ನಿಧಾನ ಹೋಗೋ. ಡೌನ್ ಬರ್ತಾಳೆ ಸೊಂಟ ಸೊಂಟ. ಆಂಜನೇಯನ ಮೇಲಕ್ಕೆ ಕೆಳಗಿಳಿ. ಅರ್ಜೆಂಟ್ ಇರ್ರಿ. ಮತ್ತೆ ನೀನ್ ಯಾಕೆ ಬಂದೆ? ನಿಮ್ ಓನರ್ ಫೋನ್ ಮಾಡಿ ಹೇಳಿದ್ದಲ್ಲ ಆಟೋದಲ್ಲಿ ಹಾಕಿ ಕಳ್ಸೋ ಅಂತ. ಸರಿ ಸರ್, 5 ನಿಮಿಷ. ಇನ್ನೊಂದ್ಸಲ ನೀನ್ ಸೈಕಲ್ ಅಲ್ಲಿ ತಗೊಂಡ್ಬಂದ್ರೆ ಚೆನ್ನಾಗಿರಲ್ಲ ನೋಡು. ಅಯ್ಯಪ್ಪ, ಕೊನೆಗೂ ನಿಲ್ದಿಯಲ್ಲ ಲೇ. ಯಾಕೋ ಯಾಕೋ ನಿಲ್ಲಿಸ್ದೆ ನನ್ನ? ನನಗೆ ಸರ್ವಿಸ್ ಮಾಡೋ ಯೋಗ್ಯತೆ ಇಲ್ಲ, ನಿನಗೆ ಸೋಷಿಯಲ್ ಸರ್ವಿಸ್ ಬೇರೆ ಬೇಕಲ್ಲ ಲೇ. ಅಯ್ಯಯ್ಯೋ ಲೇ, ನೀನೇ ಎಳಬಾರ ಇದೆಯಾ? ಇದನ್ ಬೇರೆ ಹೊರಬೇಕಲ್ಲ. ದಿನ ಹಿಂಗ್ ಸ್ಕೂಲ್ವರೆಗೂ ನನ್ನ ಕೈಲಿ ಡ್ರಾಪ್ ಇಸ್ಕೊಳ್ಳೋದ್ ಬದಲು ನಿಮ್ಮ ಅಪ್ಪಂಗೆ ಹೇಳ್ಬಿಟ್ಟು ಆಟೋಲ್ ಹೋಗ್ಬೋದಲ್ವಾ? ಅವಾಗ ನಮಗೆ ಶ್ರಮ ತಪ್ಪುತ್ತೆ. ನಮ್ಮ ಕೈಯಲ್ಲಿ ನಿನ್ನ ಕುಂಡಿಸ್ಕೊಂಡು ಸೈಕಲ್ ತುಳಿಯಕ್ ಆಗಲ್ಲಪ್ಪ. ಹಿಂದೆ ಮೂಟೆ ಇರುತ್ತೆ, ಮುಂದೆ ನೀನೊಂದ್ ಮೂಟೆ. ಸ್ಕೂಲ್ ಬಂತು ಇಳಿಯಮ್ಮ. ತುಳಿಯೋನಿದೀನಿ ಅಂತ ಹಾಗೆ ಕೂತೇ ಇರ್ತೀಯ. ದಿನ ಈ ಡಬ್ಬಾ ಸೈಕಲ್ ತರೋ ಬದಲು ಒಂದು ಮೋಟರ್ ಬೈಕ್ ತಗೊಂಡ್ಬರ್ಬೇಡ್ದ? ಅಯ್ಯೋ, ಆ ಹುಡುಗಿನ ಕರೆದು ಎತ್ಕೊಂಡಿದ್ದಕ್ಕೆ ನಿನ್ನ ಮುಖಕ್ಕೆ ಹೋಗ್ದಿದ್ದು ಓಕೆ. ನಾನು ಹೊತ್ತಿದ್ದು ನನಗ್ ಬೈದಿದ್ ಯಾಕೆ? ಐ ಡೋಂಟ್ ಲೈಕ್ ಇಟ್, ಐ ಡೋಂಟ್ ಲೈಕ್ ಇಟ್. ನಡಿಯಲ್ಲ. ಓ, ನಾನಿಲ್ಲಿ ವ್ಯಾಪಾರ ಮಾಡ್ಲಾ ಇಲ್ಲ ನಿನ್ನ ಹತ್ರ ಮಾತಾಡ್ತಾ ಇಲ್ಲ? ಇಡಪ್ಪನು, ಆಮೇಲೆ ಮಾತಾಡೋಣ. ನೀನೇನ್ ನಾಟಕ ಮಾಡ್ತಾ ಇದೀಯಾ? ಈ ತರ ಡಿಂಗ್ ಡಾಂಗ್ ಡ್ರೆಸ್ ಹಾಕೊಂಡ್ರೆ ಕೆಲಸ ಮಾಡಕ್ ಆಗಲ್ಲ. ಕೂಲಿ ಮಾಡೋರೇನ್ ಒಳ್ಳೆ ಬಟ್ಟೆ ಹಾಕೋಬಾರ್ದಂತ ರೂಲ್ಸ್ ಐತಣ್ಣ. ಶ್ರಮ ಪಡತ್ತಾನೆ ಮುಖ್ಯ. ಏನ್ ಹೇಳ್ತಾ ಇದೀಯೋ? ಸೈಕಲ್ ಅಲ್ಲಿ ತರ್ಬೇಕಲ್ಲಣ್ಣ. ಎಲ್ಲಿಂದ ಸಿಗ್ತೀರಪ್ಪ ನೀವು? ನಮ್ಮಂತವ್ರಿಗೆ ದೇವರನೇ ಗೊತ್ತಿಲ್ಲ. ನಿಮ್ಮಂತವ್ರನ್ನ ನಂಬ್ಕೊಂಡು ನಾವು ವ್ಯಾಪಾರ ಮಾಡ್ದಂಗೆ. 2 ನಿಮಿಷ ಲೇಟ್ ಆಗಿದ್ಕೆ ಇಷ್ಟು BP ರೈಸ್ ಮಾಡ್ಕೊತಾ ಇದ್ರಲ್ಲಣ್ಣ. ಮತ್ತೆ ಮಾತಾಡ್ತೀಯಾ? 2 ನಿಮಿಷ ಅಂತೀಯಾ? ಇನ್ನೊಂದ್ಸಲ ಮಾತಾಡಿದ್ರೆ ನಿನ್ನ ಈ ಡಬ್ಬಾ ಸೈಕಲ್ ಸಫಾರಿ ಹಾಕೊಂಡು ಯಡಿಯೂರಪ್ಪ ತರ ಸ್ಮಾರ್ಟ್ ಆಗಿ ಕಾಣಿಸ್ತಾ ಇದ್ರೆ ಪಬ್ಲಿಕ್ ಅಲ್ಲಿ ಕೋಪ ಮಾಡ್ಕೋಬೇಡಣ್ಣ. ಅರೆ
ನೆಕ್ಸ್ಟ್ ಟೈಮ್ ಜಲ್ದಿ ಬರ್ತೀರಾ? ಎಲ್ಲಿ ಸಿಗ್ತೀರಪ್ಪ ನೀವು ನಮ್ಮಂಥವ್ರಿಗೆ? ಹಾಕ್ಬಿಡಪ್ಪ, ದಿನ ಲೇಟ್ ಮಾಡ್ತೀಯ. ಪ್ರಾಬ್ಲಮ್ ಅಣ್ಣ. ಅದನ್ನ ಹೇಳ್ತಾ ಇರ್ತೀಯ. ಬೇಗ ಬಂದ್ಬಿಡ್ತೀನಿ. ಒಂದ್ ಪ್ಲೇಟ್ ಇಡ್ಲಿ ಕೊಡಿ. ಇಡ್ಲಿ ಕ್ಯಾನ್ಸಲ್. ಅಯ್ಯ ಒಳ್ಳೆ ಗಿರಾಕಿ. ಫೋನ್ ಎತ್ತಾ ಇಲ್ವಲ್ಲ ಅವನು. ಯಜಮಾನ್ರೆ, ನೀನ್ ಇನ್ಮೇಲೆ ಕೆಲ್ಸಕ್ಕೆ ಬರ್ಬೇಡಪ್ಪ. ಐ ಲೈಕ್ ಯು ಮೊಟ್ಟೆ ತಲೆ, ಐ ಲೈಕ್ ಯು. ಢಂಗ ಡಕರ ನನಗೂ ಹಾಲಿಡೇ ಸಿಕ್ತು. ಥ್ಯಾಂಕ್ ಯು ವೆರಿ ಮಚ್. ಎಲ್ಲ ಅಂಗಡಿಯವರು ಬೊಂಬಡ ಹೊಡ್ಕೊಂತ ಇದಾರೆ. ನಿನ್ನಿಂದ ನನ್ನ ಬಿಸ್ನೆಸ್ ಕೆಡ್ಸ್ಕೊಳಕ್ ನನಗೆ ಇಷ್ಟ ಇಲ್ಲ. ದಯವಿಟ್ಟು ಕೋಪ ಮಾಡ್ಕೋಬಿಡಿ ಯಜಮಾನ್ರೆ, ನಾಳೆಯಿಂದ ಕರೆಕ್ಟ್ ಆಗಿ ಕೆಲಸ ಮಾಡ್ತೀನಿ. ಅಲ್ಲಯ್ಯ, ಈ ಡಬ್ಬಾ ಸೈಕಲ್ ಇಟ್ಕೊಂಡು ಎಷ್ಟು ಅಂಗಡಿಗೆ ಡೆಲಿವರಿ ಕೊಡಕ್ ಸಾಧ್ಯ? ಯಾಕಲ್ಲ ಯಾರ್ ನನ್ನ ಡಬ್ಬ ಅಂತೀಯ? ನೀನ್ ಡಬ್ಬ, ನಿಮ್ಮ ಅಪ್ಪ ಡಬ್ಬ, ನಿಮ್ ತಾತ ಡಬ್ಬ, ನಿಮ್ಮ ವಂಶನೇ ಡಬ್ಬ ಕಣಲ್ಲ. ನೋಡ್ರಾಮು, ಆಟೋ ಇದ್ದೇನೆ ಕೆಲಸ ಅಷ್ಟೇ. ಅಯ್ಯೋ, ಆಟೋ ತಗೊಳಕ್ ನನ್ನ ಹತ್ರ ಎಲ್ಲಿದೆ ಸರ್ ಕಾಸು? ಅದು ನಿನ್ನ ಹಣೆ ಬರ ಕಣಯ್ಯ. ಏನ್ ಮುಖ ನೋಡ್ತೀಯ? ಶಂಕರ್ ಟ್ರೇಡಿಂಗ್ ಕಂಪನಿಗೆ 10 ಅಕ್ಕಿ ಮೂಟೆ ಕಳ್ಸು. ಯಜಮಾನ್ರೆ, ನಾನೇ ಆಗ್ತೀನಿ ಯಜಮಾನ್ರೆ, ದಯವಿಟ್ಟು ಪ್ಲೀಸ್. ಟೈಮ್ ವೇಸ್ಟ್ ಮಾಡ್ಬೇಡಯ್ಯ, ಹೋಗು. ಇಂಥವ್ರನ್ನ ಇಟ್ಕೊಂಡು ನನ್ನ ವ್ಯಾಪಾರ ಉದ್ಧಾರ. I like it. ಲೇ, ಅಷ್ಟು ದರಿದ್ರದವನೇ ರೈಲ್ವೆ ಸ್ಟೇಷನ್ಗೂ ಸೈಕಲ್ ಮೇಲೆ ಬರ್ತಾ ಇದೆಯಲ್ಲೋ ಜಿಪುಣ್ ನನ್ನ ಮಗನೇ. 15 ದಿನ ಊರ್ಗ್ ಹೋಗ್ತೀಯ, ಹ್ಯಾಪಿ ರೈಸ್ ತಗೋಬಹುದು ಅನ್ಕೊಂಡಿದ್ದಲ್ಲೋ. ನೀನ್ ನನ್ ಬಿಡೋದೇ ಇಲ್ಲ ಲೇ ದುಷ್ಟ. ಸರಿಯಪ್ಪ, ಸಿಗ್ತೀನಿ. ಆಯ್ತು. ಅಲ್ಲ ಸರ್, ನೀವು ಪಾರ್ಕಿಂಗ್ ಅವರಾ? ಹೌದು. ಪಾರ್ಕಿಂಗ್ ಚಾರ್ಜ್ ಎಷ್ಟು? ಗಂಟೆಗೆ 2 ರೂಪಾಯಿ, ದಿವ್ಸಕ್ಕೆ 20 ರೂಪಾಯಿ. ಅಂದ್ರೆ ದಿನಕ್ಕೆ 20 ರೂಪಾಯಿ ಅಂದ್ರೆ ಒಂದ್ ವಾರಕ್ಕೆ 140 ರೂಪಾಯಿ. 140 ರೂಪಾಯಿ? ಈ ಡಬ್ಬಾ ಸೈಕಲ್ ನ ಮಾರಿದ್ರು 140 ರೂಪಾಯಿ ಸಿಗಲ್ಲ. ಏನ್ ಮಾಡೋದು? ಹುಚ್ಚು ಬಿಡ್ತೇನೋ ಲೇ. ವಾಪಸ್ ಹೋದ್ರೆ ಟಿಕೆಟ್ ದುಡ್ಡು ಗೋವಿಂದ. ಪಾರ್ಕಿಂಗ್ ನನ್ನ ಬಿಟ್ರೆ ನಿನ್ ಜೇಬಿ ಖಾತ್ರಿ. ಈಗೇನೋ ಮಾಡ್ತೀಯಾ? ಕೊಡಿ. ತಗೊಂಡೋಗ. ಒಬ್ಬೊಬ್ರೆ ಬನ್ನಿ. ಅಣ್ಣ ಅವ್ರೆ, ಹೇಳಿ, ಏನ್ ವಿಷಯ? ನೀವು ಮಾಡ್ತಾ ಇರೋ ಒಳ್ಳೆ ಕೆಲ್ಸಕ್ಕೆ ನಾನು ಸಹಾಯ ಮಾಡೋಣ ಅಂತ. ಏನ್ ಬಟ್ಟೆ ಕೊಡ್ತೀರಾ? ಬಟ್ಟೆ ಬೀಚ್ಯಾನಲೇ. ನೀನೇನೋ ಬಟ್ಟೆ ಬೀಚ್ಬಿಡ್ತೀಯ. ನೋಡೋರ್ ಗತಿ ಯೋಚನೆ ಮಾಡಲೇ. ಇಲ್ಲ, ಈ ಸೈಕಲ್ನೇ ಕೊಟ್ಬಿಡ್ತೀನಿ. ಲೇ, ನೀನ್ ಕಾಂತಾಗಿನ್ನ ಡೇಂಜರ್ ಇದೆಯಲ್ಲೋ. ಡೇ ಅಂಡ್ ನೈಟ್ ನನ್ನ ಯೂಸ್ ಮಾಡ್ಕೊಂಡು ಈಗ ನೆರೆ ಸಂತ್ರಸ್ತ ಪ್ರದೇಶಕ್ಕೆ ಕಳಿಸ್ಯಾನಲೇ. 20 ವರ್ಷದಿಂದ ಈ ಸೈಕಲ್ ನನಗೆ ಸರ್ವಿಸ್ ಮಾಡಿದೆ. ಈಗ ನೆರೆ ಸಂತ್ರಸ್ತರಿಗೆ ಸಹಾಯ ಆಗಲಿ. ಹಾಗಾದ್ರೆ ಈ ಸೈಕಲ್ ಅಲ್ಲಿ ಕೊಟ್ಬಿಡಿ. ಆಯ್ತು. ಅಯ್ಯೋ, ಕುಮಾರ, ರೋಗ ಬಂದ ಕಾಂತಾರು ಸೈಕಲ್ ಸಾಕ್ಲಿಲ್ಲಲ್ಲೋ. ಅಟ್ಲೀಸ್ಟ್ ಮನೇಲಿ ಇಟ್ಕೊಂಡು ಊಟ ಹಾಕದ್ನಲ್ಲ. ಆ ಕಾಲದಲ್ಲಿ ಕುಷ್ಠರೋಗ ಬಂತು, ಯೂಸ್ ಅಂಡ್ ಥ್ರೋ ಮಾಡಿದೆ. ನಿನಗೆ ಏಡ್ಸ್ ಬರುತ್ತೆ ಕಣ. ರಾಮ, ನಿಧಾನ ಕಣ, ನಿಧಾನ. ಯಾವ ಕಂಪಾರ್ಟ್ಮೆಂಟ್ ಅಲ್ಲಿ ಇರ್ಬೋದು? ದೇವ್ರೇ ಕಾಪಾಡಪ್ಪ. ಇವತ್ತು ಟ್ರೈನ್ ಇಷ್ಟೊಂದು ಖಾಲಿ ಇದೆ ಅಲ್ವಾ? ಹೌದು. ಹಲೋ 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 ಹಲೋ. ಏನು ಇದು ನನ್ ಸೀಟ್. ಆ ಕಡೆ ಹೋಗಿ ಕೂತ್ಕೋ. ಇದು ನಂದೇ ಸೀಟು. ಏನ್ ಹುಡುಕ್ತಾ ಇದ್ದೀರಾ? ನಿನ್ ಹೆಸರು ಹುಡುಕ್ತಾ ಇದ್ದೀನಿ. ಇಲ್ಲಿ ನೋಡಿ. ಇದ್ರಲ್ಲಿ ಎಲ್ಲಿದೆ ಹೆಸರು? ಇದ್ರಲ್ಲಿ ಹೆಸರು ಬರ್ದಿರಲ್ಲ, ಆಚೆ ಚಾಟ್ ಅಲ್ಲಿ ಬರ್ದಿರುತ್ತೆ. ಅಲ್ಲೇ ಹೋಗಿ ಕೂತ್ಕೋ. ಹಲೋ, ಯಾಕೋ ಇಲ್ಲಿ ಕೂತ್ಕೊಂಡೆ? ಇದು ನಿಮ್ ತೊಡೆನಾ? ಮತ್ತೇನೇನು ಅನ್ಕೊಂಡೆ? ಏನ್ ಹುಡುಕ್ತಿದ್ಯಾ? ನಿಮ್ ತೊಡೆ ಮೇಲೆ ಹೆಸರೇ ಬರ್ದಿಲ್ಲ. ಹೆಸರು ಇಲ್ಲಿ ಬರ್ದಿರುತ್ತೇನೋ ಎತ್ತ ಮೇಲೆ. ಹಂಗವಾ ದಾರಿಗೆ ಮ್ಯಾನರ್ಸ್ ಇಲ್ಲ. ಹಲೋ, ಇದಕ್ಕೂ ಮ್ಯಾನರ್ಸ್. ಹಲೋ, ತಮ್ ಗುಂಡಿ ಹಾಕೊಳ್ಳಿ. ಸೆಕ್ಸಿ ಬಾಡಿ ನೋಡಿ ದೃಷ್ಟಿ ಆಗ್ಬಿಡುತ್ತೆ. ಕಂಡು ಕೇಳಿರದ ಚೆಲುವು ಎಂದು ಕಾಣದ ಅಂದ ಸುಂದರಿಯೋ. ಕಣ್ಮುಂದೆ ಬಂದಳು ಯಾರೇ ಅಪ್ಸರೆಯೋ.
ಓಕೆ ಓ ಪೆಟ್ಟೇನೂ ಆಗಿಲ್ವಾ? ಇವನಿಗೆಲ್ಲಮ್ಮ ಪೆಟ್ಟಾಗುತ್ತೆ. ಪೆಟ್ಟಾಗಿದ್ರೆ ಪ್ಲಾಟ್ಫಾರ್ಮ್ ಪೆಟ್ಟಾಗಿರ್ಬೇಕು. ಆಹಾ ಹುಡುಗಿಯರ್ ಕಂಡ್ರು ಸಾಕು ಕೈ ಕೊಡಕ್ ರೆಡಿ ಆಗ್ಬಿಟ್ಟಿರ್ತಾರೆ. ಬಿಡೇ ಕೈನ. ಯಾಕೆ ಚೈನ್ ಎಳೆದಿದ್ರೆ ಗಾಡಿ ನಿಲ್ತಾ ಇರ್ಲಿಲ್ವೋ? ಪಾಪ ಈ ಹುಡುಗಿನ ಈಗ ಕೈ ಕೊಡ್ಬೇಕಾಯ್ತು ನೋಡು. ಏನಮ್ಮ ನೋಡ್ತಾ ಇದ್ದ ನೀನು? ನಡಿ ಹತ್ತು ಗಾಡಿನ. ನೀನೇನಯ್ಯ ತಲೆ ಕೆರ್ಕೊಂಡು ನಿಂತಿದ್ಯಾ? ಹತ್ತು ಗಾಡಿನ. ಅತಾಯ ಗಾಡಿನ. ಏನು ಹುಡುಗರು ಏನೋ ಇಂಥವ್ರಿಂದಲೇ ಟ್ರೈನ್ ಲೇಟ್ ಆಗೋದು. ಇಷ್ಟ ತನಕ ಹೀರೋ ತರ ಫೋಸ್ ಕೊಡ್ತಾ ಇದ್ದಲ್ಲ, ನಿನ್ ಮುಖನ ಕರಣಿಯಲ್ಲಿ ನೋಡ್ಕೊಂಡ್ರೆ ಹೇಗಿರುತ್ತೋ ಹಾಗಿದೆ ನಿನ್ ಚಿತ್ರ. ಇರಯ್ಯ, ಇಷ್ಟೋ ತನಕ ಹಾರಾಡ್ತಿದ್ದಲ್ಲ ನಿನ್ ಚಿತ್ರನ ಎಲ್ರು ನೋಡ್ಲಿ. ನೋಡ್ರಪ್ಪ ನೋಡ್ರಿ, ನಮ್ ಹೀರೋ ಜೆರಾಕ್ಸ್ ನೋಡಿ, ಜೆರಾಕ್ಸ್. ಯಾರು ನೋಡ್ಲಿಲ್ಲ ಅಂತ ಒಬ್ನೇ ನೋಡ್ತಾ ಇದ್ದ. ನಾನ್ ಬಿಡ್ತೀನ, ನಾನ್ ಕಿತ್ಕೊಂಡು ನೋಡ್ಬಿಟ್ಟೆ. ಇರಯ್ಯ, ಇವ್ ಚಿತ್ರ ಚೆನ್ನಾಗಿದೆ, ಒಂದ್ ಜೆರಾಕ್ಸ್ ಕಾಪಿ ಕೊಡು, ಮದುವೆ ಮಾಡ್ಕೊಳ್ಳೋ ಹುಡುಗಿಗೆ ಕಳ್ಸ್ಕೊಡ್ಲಿ. ಅಣ್ಣ ಲೋ ಬಾಲಿ, ಅವನ್ ಒಳಗಡೆ ಇರೋವರ್ಗುನೇ ಪ್ರಾಣದಿಂದ ಇರೋದು. ಅವನ ಆಚೆ ಬರ್ತಿದ್ದಂಗೆ ಅವನ್ನ ಕತ್ತರಿಸಿ ತುಂಡು ತುಂಡು ಮಾಡ್ಬಿಡಿ. ಸಾಕು, ಪರವಾಗಿಲ್ಲ, ತಿನ್ನು, ಮದ್ವೆಗಿನ್ನು ಟೈಮ್ ಇದೆ. ಸರ್ ಊಟ ತಣ್ಣಗಾಗೋಯ್ತು, ಬನ್ನಿ ಸರ್. ಅಲ್ಲ ಗುರು, ಯಜಮಾನ್ರನ್ನ ಊಟದ ಮಧ್ಯೆ ಕರ್ಕೊಂಡು ಹೋಗಂತ ಕನಕಾರ್ಯ ಏನಿತ್ತು? ಅದ್ ಎಂಜಿಲ್ ತಟ್ಟೆ ನಿಮ್ ತಮ್ಮ ಅವ್ರು ತಿಂದಿದ್ದು. ಆದ್ರೂ ತಿಂತೀರಾ? ರಾಮ ಲಕ್ಷ್ಮಣ ಅವ್ರ ಟೈಪ್. ತಿನ್ನಿ ತಿನ್ನಿ ತಿನ್ನಿ. ಹೌದು, ಬೈರವ್ರ ಎಲ್ಲೋದ್ರು? ಕೆಲ್ಸದಲ್ಲಿದ್ದಾನೆ. ಓ, ಸ್ವಲ್ಪ ಮೊಸರು ಹಾಕೊಳ್ಳಿ. ಬೇಡ ಸರ್. ನೋಡ್ತಾನೆ ಹೊಟ್ಟೆ ತುಂಬೋಯ್ತು. ಅದ್ರ ಮೇಲೂ ದವಾಯಿ ತಿಂದಿದ್ಕೆ ಹೊಟ್ಟೆ ಹೊಡೆದು ಸಾಯಂಗ್ ಆಗ್ತಾ ಇದೆ. ಆ ಸರ ಬಾಳೆಹಣ್ಣು ಕೊಡಿ. ಎಲ್ಲರಿಗೆ ಹಾಕೋತೀರಾ? ಬೇಡ ಸರ್, ಇದ್ದಿದ್ದೊಂದ್ ಚೂರ್ ಜಾಗ ಬಾಳೆಹಣ್ಣು ತುಂಬಿಸ್ಬಿಟ್ಟು ಹೌಸ್ ಫುಲ್ ಮಾಡಿಸ್ಬಿಟ್ಟಿ. ಕಣ್ಣ ಮುಚ್ಚಲೆ ಹಿಂಗೆ ಮಕ್ಕಳೇ, ಅತಿಥಿಗೆ ಹಾಗೆಲ್ಲ ತೊಂದರೆ ಕೊಡಬಾರ್ದು. ಬನ್ನಿ. ನನ್ನ ಹತ್ರ ಏನೋ ಕೆಲಸ ಇದೆ ಅಂದ್ರಲ್ಲ? ಓ ಅದಾ, ಏನಿಲ್ಲ ಸರ್, ಈ ಊರಲ್ಲಿ ನನ್ನೊಂದು ಚಿಕ್ಕ ಜಾಗ ಇದೆ. ನೀವ್ ಈ ಊರಿಗೆ ದೊಡ್ಡ ಮನುಷ್ಯರು, ದಯವಿಟ್ಟು ಆ ಜಮೀನ ಮಾರ್ಸ್ಕೊಡಿ ಸರ್, ಪ್ಲೀಸ್ ಸರ್. ದಮಯ ಅಂತೀನಿ ಸರ್. ಓ, ಅದೆಂತ ಕೆಲಸ? ಈಗ್ಲೇ ಹೋಗಿ ನೋಡಿ ಬರೋಣವಾ? ಹಾಗೆ ಆಗ್ಲಿ ಸರ್, ನಡಿ. ನೀವು ನಮ್ಗೆ ಯಾವಾಗ್ಲೂ ಆಟ ಆಡಕ್ಕೆ ಬಿಡಲ್ವಲ್ಲ? ಬ್ಯಾಡ್ ತಾತಯ್ಯ ನೀನು. ಸುಮ್ನೆ ಇರು. ಏನ್ರಿ, ಇಂಥ ಉರಿ ಬಿಸಿಲಲ್ಲಿ ಎಲ್ಲಿ ಹೊರಗಡೆ ಹೋಗ್ತೀರಾ? ಸ್ವಲ್ಪ ತಣ್ಣಗಾದ್ಮೇಲೆ ಹೋಗ್ಬಾರ್ದಾ? ಅವ್ರಿಗೆ ಲೇಟ್ ಆಗ್ಬಿಡುತ್ತ ಆಮೇಲೆ. ಅಯ್ಯೋ, ನನಗೇನ್ ಲೇಟ್ ಆಗಲ್ಲ ಸರ್. ಕೆಲಸ ಅನ್ನೋದು ಯಾವಾಗ್ಲೂ ಇದ್ದಿದ್ದೆ. ಪಾಪ ಏನೋ ಮಕ್ಳು ಆಸೆ ಪಡ್ತಾವೆ, ಅವ್ರ ಜೊತೆ ಒಂದ್ ಸ್ವಲ್ಪ ಆಟ ಆಡಿ ಆಮೇಲೆ ಹೋಗ್ತೀನಿ ಸರ್. ಹೋಗಿ ಒಂದ್ ದೊಡ್ಡ ಟವಲ್ ತಗೊಂಬನ್ನಿ, ಕಣ್ಣ ಮುಚ್ಚಲೆ ಆಟ ಆಡೋಣ. ಈ ಆಟ ಎಲ್ಲ ನಿನಗೋಸ್ಕರನಾ ಅಥವಾ ಮಕ್ಳಿಗೋಸ್ಕರನಾ? ಭಾವ, ನೀನ್ ತುಂಬಾ ಟೂ ಮಚ್ ಆಗ್ತಿದ್ಯಾ. ಬೇಡ. ನೋಡ್ತಾ ಇರು, ಖಂಡಿತವಾಗ್ಲೂ ನಾಳೆವರೆಗೂ ನೀ ಮನೆ ಬಿಟ್ಟು ಹೋಗಲ್ಲ. ಅತ್ತೆ ಅತ್ತೆ, ನೀವೇ ಫಸ್ಟ್ ಕಣ್ಣಿಗೆ ಬಟ್ಟೆ ಕಟ್ಕೊಬೇಕು. ಬೇಡ ಬಿಡಿಪುಟ್ಟಿ, ಆಸ್ ಇಟ್ ಈಸ್ ನಿಮ್ ಮತ್ತೆ ಕಣ್ ಕಾಣಲ್ಲ. ಭಾವ, ರೆಡಿನಾ ಸರ್?
ಹೋಗು ಹೋಗು ಉಸ್ಕೋ ಉಸ್ಕೋ 1 2 3 ಅಪ್ಪೋರೆ ಈ ಕಡೆ ಅಪ್ಪೋರೆ ಈ ಕಡೆ ಬನ್ನಿ ನೋಡೋಣ ಈ ಕಡೆ ಬನ್ನಿ ಅಪ್ಪನವರೇ ಈ ಕಡೆ ಬನ್ನಿ ಈ ಕಡೆ ಇಲ್ಲಿ ಆ ಕಡೆ ಅಲ್ಲ ಈ ಕಡೆ ಅವ್ರಿಗೆ ನೋಡಿ ಇಲ್ಲಿ ಹೊರಗಡೆ ತಿರುಗಿ ಇಡೀ ಬನ್ನಿ ನೋಡೋಣ ಹಂಗೆ ಬನ್ನಿ ಕಾಲ್ ಹೊರಗಡೆ ಇಟ್ರ ನಾನಿಟ್ಟಿಲ್ಲ ಚಿಕ್ಕಣ್ಣ ನೀನೇ ಕಳ್ಳ ಬಾ. ಕರೆಕ್ಟ್ ಆದ ವ್ಯಕ್ತಿನ ಹಿಡಿದ್ರಿ. ಅವಾಗ್ಲಿಂದ ಆಟಕ್ಕೆ ಬರ್ದೆ ಆಚೆನೆ ನಿಂತಿದ್ದಾರೆ. ಬನ್ನಿ ಅಣ್ಣ ಬನ್ನಿ ಬಾ ನೀವ್ ಔಟ್ ಇವಾಗ ನೀವ್ ಆಡ್ಬೇಕು ಬನ್ನಿ. ಕಟ್ಟಿ ರೆಡಿ ಜೂಟ್ ಓಡಲೇ ಬನ್ನಿ ಅಂಕಲ್ ಈಗ ನೀನು ಕಳ್ಳ. ಮಕ್ಕಳೇ ಇಷ್ಟೊತ್ತು ಆಡಿದ್ರಲ್ಲ ಸಾಕು. ಯಾಕೆ ತಾತಯ್ಯ ನೀವು ನಮ್ಗೆ ಯಾವಾಗ್ಲೂ ಆಟ ಆಡಕ್ಕೆ ಬಿಡಲ್ವಲ್ಲ? ಅವ್ರು ಹೋಗ್ಬೇಕು. ಪರವಾಗಿಲ್ಲ ಬಿಡಿ ಸರ್, ಒಂದ್ 4-5 ಆಟ ಆಡೋಣ. ಮಕ್ಳು ಆಸೆ ಪಡ್ತಾ ಇದಾರೆ. ನಿನ್ನ ಜಮೀನ್ ಹತ್ರ MRO ಬಂದಿದಾರಂತಪ್ಪ. ನಾವು ಸುಮ್ನೆ ಅಲ್ಲಿಗೆ ಹೋದ್ರೆ ನಿನ್ನ ಕೆಲಸ ಮುಗಿಸ್ಬಿಡ್ಬಹುದು. ಹೋಗೋಣಪ್ಪ. ಯಾಕಪ್ಪ? ಬ್ಯಾಗು ಇಲ್ಲೇ ಇದೆಯಲ್ಲಪ್ಪ. ಇಲ್ಲೇ ಇದೆಯಾ? ಆಮೇಲೆ ಅದು ಅಪರ್ಣವ್ರಿಗೆ ಬುಕ್ ಕೊಡ್ಬೇಕು. ಅಪರ್ಣವ್ರೆ ಒಂದ್ ನಿಮಿಷ. ಅಪರ್ಣವ್ರೆ ಅಲ್ಲೇ ಬಂದೆ ಹೇಳ್ತೀನಿ ರೀ. ಅಪರ್ಣವ್ರೆ ನಾನ್ ನಿಮ್ ಡ್ರಾಯಿಂಗ್ ಬುಕ್ ಕೊಟ್ನಾ? ಆಗ್ಲೇ ಕೊಟ್ರಲ್ಲ. ಓ ಕೊಟ್ಬಿಟ್ನಾ? ಹೌದು. ಅಪರ್ಣವ್ರೆ ನೀವು ಡ್ರಾಯಿಂಗ್ ತುಂಬಾ ಚೆನ್ನಾಗಿ ಬರೀತೀರಾ. ನಿಲ್ಲಿಸ್ಬೇಡಿ, ಬರೀತಾನೇ ಇರಿ. ಅಮ್ಮ ಬರ್ತೀನಿ ಅಮ್ಮ. ತುಂಬಾ ಒಳ್ಳೆಯವರಮ್ಮ. ನಿಮ್ಗಿನ್ನ ನಿಮ್ ಯಜಮಾನ್ರು ಇನ್ನೂ ಒಳ್ಳೆಯವರಮ್ಮ. ಹೌದು. ನಿಮ್ ಮಾವ ಅವ್ರ ಬಗ್ಗೆ ಅಂತೂ ಮಾತಾಡಂಗೇ ಇಲ್ಲ ಅಮ್ಮ. ನಾನು ಹೋಗ್ತಾ ಇದೀನಿ ಅಂತ ಬೇಜಾರ್ ಆಗ್ತಾ ಇದೆ ಅಲ್ಲ? ಓ ಆಗ್ತಾ ಇದ್ಯಾ? ಬಿಡು, ಹಂಗಾರೆ 2 ದಿನ ಇಲ್ಲೇ ಇರ್ತೀನಿ. ಟೈಮ್ ಆಗ್ತಿದ್ಯಪ್ಪ. ಆಯ್ತು, ಚೆನ್ನಾಗಿ ಓದ್ಕೊಳ್ಳಿ, ಆಟ ಆಡ್ತಾ ಇರ್ಬೇಡಿ. ಡಾಕ್ಟ್ರೆ ನನ್ಗೊಂದ್ ಪ್ರಶ್ನೆ. ನೀವ್ ಯಾವಾಗ್ಲೂ ಮನೇಲೇ ಇರ್ತೀರಲ್ಲ, ಕ್ಲಿನಿಕ್ ಹೋಗಲ್ವಾ? ಅಯ್ಯೋ ಕೆಮ್ತಾ ಇದ್ರೆ ಕೊಡ್ತೀನಿ ಹೋಗಿ. ನೀವು ಕೆಮ್ತಾ ಇದ್ದೀರಾ? ಬೇರೆ ಡಾಕ್ಟರ್ ಹತ್ರ ಹೋಗ್ತೀನಿ, ಪರವಾಗಿಲ್ಲ. ಆಯ್ತು ಬರ್ತೀನಿ ಅಮ್ಮ. ಆಯ್ತಪ್ಪ. ಆಹಾ, ನೀವು ಮಾಡಾಕಿದ ಅಡಿಗೆ ವಾಸನೆ ಇನ್ನ ಕೈಯಿಂದ ಹೋಗೇ ಇಲ್ಲ ನೋಡಿ ಅಲ್ವಾ? ಏನ್ ಚೆನ್ನಾಗಿ ಅಡಿಗೆ ಮಾಡ್ತೀರಮ್ಮ, ಅದ್ಭುತ. ಹೌದು, ಆ ಪುದೀನಾ ಚಟ್ನಿಗೆ ಏನೇನ್ ಐಟಮ್ ಹಾಕಿದ್ರಿ? ಅದು ಬಂದೆ ಅಣ್ಣ. ಬರ್ತೀನಿ ಅಮ್ಮ. ಎಲ್ಲಿ ಹೋಗ್ತಿದ್ಯಪ್ಪ? ಬಾಲಯ್ಯನ ಮಾತಾಡ್ಸ್ಕೊಂಡ್ ಬರ್ತೀನಿ ಅಮ್ಮ. ಬಾಲಯ್ಯ ಹೊರಗಡೆ ಇದ್ದಾನೆ. ಹೊರಗಡೆ ಇದಾರ? ಸರಿನಮ್ಮ. ಮತ್ತೇನಾಯ್ತಪ್ಪ? ಅಯ್ಯೋ, ನನ್ ಪರ್ಸ್ ಕಾಣಿಸ್ತಾ ಇಲ್ಲ. ಅವಾಗ್ಲೇ ಆಟ ಆಡ್ಬೇಕಾದ್ರೆ ಎಲ್ಲೋ ಬಿದ್ದೋಗಿದೆ. ದಯವಿಟ್ಟು ಹುಡುಕೊಡಿ. ನಾನು ಇರೋದು ಒಂದೇ ಪರ್ಸು, ಪ್ಲೀಸ್. ಹುಡುಕೊಡಿ, ಪುಣ್ಯ ಬರುತ್ತೆ ಪ್ಲೀಸ್. ಭೂಮಿ ಮಂಜು ನೀನು ನೋಡು. ಸಿಕ್ತು. ಸಿಕ್ತಲ್ಲ. ನನ್ನೊಂದೇ ಪರ್ಸು. ಎಲ್ಲ ದುಡ್ಡು ಹಂಗೆ ಇದೆ, ಯಾರು ಎತ್ಕೊಂಡಿಲ್ಲ. ಥ್ಯಾಂಕ್ ಯು. ಅಯ್ಯೋ, ಎಷ್ಟ್ ಚೆನ್ನಾಗಿ ಬಾಯ್ ತುಂಬ ಬಾಯ್ ಹೇಳ್ತಾ ಇರಿ ಸರ್. ಪಾಪ ಮಕ್ಕಳು. ನಿಮ್ ಯಜಮಾನ ಚೆನ್ನಾಗಿ ನೋಡ್ಕೊಳ್ಳಿ ಅಮ್ಮ. ಆಯ್ತಮ್ಮ, ಬರ್ತೀನಿ.
ಬರ್ಲಮ್ಮ ಬರ್ಲ ಡಾಕ್ಟ್ರೆ? ಹೌದು, ಬುಕ್ ಕೊಟ್ಟೆ ಅಲ್ಲ? ಅಯ್ಯೋ ಕೊಟ್ರಿ ಅಂತ ಆಗ್ಲೇ ಹೇಳಿದ್ನಲ್ಲ. ಹೇಳಿದ್ರಿ ಹೊತ್ತಾಯ್ತು. ಬಂದೆ ಸರ್. ಬರ್ಲಾ? ಬರ್ತೀನಿ ಡಾಕ್ಟ್ರೆ. ಅಮ್ಮ ಬರ್ತೀನಮ್ಮ. ಇರ್ಲಿ ಇರ್ಲಿ. ನಾವಿಬ್ರು ಆಟ ಆಡಕ್ ಹೋಗೋಣ. ಮತ್ತೆ ಎಲ್ಲಿಗಪ್ಪ? ಗೋಮಾತಾ ಇಲ್ಲಿದೆ. ಸೂರಿ, ನಿಮ್ಮನ್ನ ಯಾವಾಗ್ಲೂ ಮನೇಲೇ ಕಟ್ಟಾಕಿರ್ತಾರಲ್ಲ, ಆಚೆ ಹೋದ್ರೆ ಹೊಡಿತಾರ ಪಾಪ. ಗಂಗೆ ಬಾರೆ ತುಂಗೆ ಬಾರೆ, ಗಂಗೆ ಬಾರೆ ನೀರು ಬಾರೆ. ಬರ್ಲಾ? ಅಯ್ಯೋ, ಈ ಮನೆಗೆ ಬಂದು 1 ಗಂಟೆ ಆಗಿಲ್ಲ. ಈ ಮನೆಗೂ ನನಗೂ ಏನೋ ಒಂಥರ ಸಂಬಂಧ, ಬಿಡಿಸ್ಲಾರ ಸಂಬಂಧ. ಈ ಮನೇಲಿ ನೀವು ತೋರಿಸಿದ ಆತಿಥ್ಯ, ಕೊಟ್ಟಿದ್ ಫುಲ್ ಮೀಲ್ಸ್ ಊಟ, ನೀವು ತೋರಿಸಿದ ಫುಲ್ ಪ್ರೀತಿ, ಏಯಲ್ಲಿ ಕಟ್ಟಾಕಿರೋ ಗೋಮಾತಗಳು, ಈ ಉಯ್ಯಾಲೆ, ಈ ದಪ್ಪ ಕಂಬ ನೋಡ್ತಾ ಇದ್ರೆ ತಪ್ಕೋಬೇಕು ಅನ್ಸುತ್ತೆ, ಬಿಟ್ಟೋಕೆ ಆಗ್ತಾ ಇಲ್ಲ. ಈ ಮನೆ ಒಂಥರ ಭೂಲೋಕ ಸ್ವರ್ಗ ಇದ್ದಂಗೆ. ಈ ಸ್ವರ್ಗನ ಬಿಟ್ಟೋಗಕ್ ಮನಸ್ಸೇ ಆಗ್ತಾ ಇಲ್ಲ. ಬಹಳ ಆಸೆ ಆಗ್ತಾ ಇದೆ ಹಿಂಗೆ ತಪ್ಕೊಂಡಿರಕ್ಕೆ. ಇದೇನ್ ಸ್ವರ್ಗ? ಇನ್ನೂ ಅದ್ಭುತವಾದ ಸ್ವರ್ಗಗಳನ್ನ ಒಟ್ಟಿಗೆ ತೋರಿಸ್ತೀನಿ ನೋಡಿ. ಮತ್ತೇನಪ್ಪ? ಎಲ್ಲಾರ್ಗು ಹೇಳ್ದೆ, ಅದ ದೇವ್ರ ನಮಸ್ಕಾರ ಹಾಕದ್ ಮರ್ತೋದೆ. ಬೇಗ ಈ ಕಡೆ. ಓ, ಈ ಕಡೆನಾ? ಹೇಗಾದ್ರೂ ಮಣ್ಣನ್ ಕಾಪಾಡಪ್ಪ. ಏನಾಯ್ತು? ಇಲ್ಲಿ ನೋಡ್ತಾ ಇದ್ಯಾ? ಇಲ್ಲಿ ಇದೇನ್ ಸರಿ ಬಿದ್ಬಿಟ್ರಿ? ಅಳಿ ಅಂದ್ರೆ ಗಾಡಿಲಿ ಆಸ್ಪತ್ರೆ ಕರ್ಕೊಂಡು ಒಂದ್ ನಿಮಿಷ ಇಲ್ಲಿ ನೋಡ್ತಾ ಇದ್ಯಾ? ಓಕೆ ಒಂದ್ ಹಲಿಗೆ ತಗೊಂಬನ್ನಿ, ಬೇಗ ತಗೊಂಬನ್ನಿ. ಅಲ್ಲ ಸರ್, ಚೆನ್ನಾಗಿ ಮಾತಾಡ್ಕೊಂಡಿದ್ರಿ, ಇದ್ದಕ್ಕಿದ್ದಂಗೆ ಹೆಂಗಾಗೋಯ್ತಲ್ಲ. ಅಯ್ಯೋ, ನೋಡಕ್ ಆಗ್ತಾ ಇಲ್ಲ. ಸರ್ ಒಂಚೂರು ನಿಧಾನಕ್ಕೆ ಹಾಕಿ ತಿರುಗಿ ಕರ್ಕೊಂಡು ಹೋಗ್ಬಿಡ್ತೀನಿ. ಅಯ್ಯೋ, ಬೇಡ ಬೇಡ ಸರ್, ಹೊರಗಡೆ ಅಲ್ಲ ಸರ್, ಇಲ್ಲೇ ಒಳಗಡೆನಾ? ಸರಿ, ಮೆಲ್ಲಿಗೆ ಎತ್ತಿ. ಎತ್ಕೊಳ್ಳಿ ನಿಧಾನಕ್ಕೆ. ನಿಧಾನ ಅಲ್ಲಾಡಿಸ್ಬೇಡಿ. ಏನಾಗಲಿ ಸರ್, 1 ನಿಮಿಷ ಇರಿ. ಏನಾಗಲ್ಲ ಇರಿ. ಸಮಾಧಾನ ಮಾಡ್ಕೊಳ್ಳಿ. ಏನು ತಿಂತಿಲ್ಲ? ಸ್ವಲ್ಪ ಜರ್ಕೊಳ್ಳಿ. ಓಕೆ, 1 ನಿಮಿಷ. ಬಿಸಿನೀರು ಐಸ್ ಕಡೆ ತಗೊಂಡು ಹಂಗೆ ಫ್ಯಾನ್ ಹಾಕ ಕೇಳಿ ಸ್ವಲ್ಪ. ಕೃಷ್ಣ, ಫ್ಯಾನ್ ಆನ್ ಮಾಡ. 1 ನಿಮಿಷ ಸಮಾಧಾನ. ಕೈ ಸ್ಟ್ರೈಟ್ ಮಾಡ್ಕೊಳ್ಳಿ. ಓಕೆ, ವೆರಿ ಗುಡ್. ತುಂಬಾನೇ ನೋವಾಗ್ತಿದ್ಯಾ? ಅಮ್ಮ, ಅಯ್ಯೋ ಅಮ್ಮ, ಸ್ವಲ್ಪ ಆರಾಮಾಗಿ ಮಲ್ಕೊಳ್ಳಿ. ನೋವಾಗ್ತಿದ್ಯಾ? ಈ ಕಾಲು ಎತ್ತಿ ಮರ್ಸಿ. ಶಬಾಷ್. ನೋವಾಗ್ತಿದ್ಯಾ? ಇಲ್ವಾ? ಆಗ್ತಾ ಇದೆ. ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಟೆನ್ಷನ್ ಮಾಡ್ಕೊಬೇಡಿ. ಏನಾಗಿದೆ ಭಾವ? ವರ್ಟಿಬ್ರಲ್ ಡಿಸ್ಲೊಕೇಶನ್ಸ್ ಏನು ಕಾಣಿಸ್ತಿಲ್ಲ? ಮಸಲ್ ಡಿಪ್ರೆಷನ್? ಅಯ್ಯೋ, ಇದೆ. ಓಕೆ. ಯಾಕೋ ತುಂಬಾ ಡ್ರಾಮಾ ನಡೀತಾ ಇದೆ. ಡ್ರಾಮಾನಾ? ಐ ಆಮ್ ಸಾರಿ, ಡ್ರಾಮಾ. ಗೊತ್ತು. ಟೆನ್ಷನ್ ಮಾಡ್ಕೊಳ್ಳಿ. ಲಂಬಾರ್ ರೀಜನ್ ಅಲ್ಲಿ ಡೀಪ್ ಇಂಪ್ಯಾಕ್ಟ್ ಆಗಿರೋದ್ರಿಂದ ಟೆಂಪರರಿ ಪ್ಯಾರಾಲಿಸಿಸ್ ಆಗಿದೆ ಅಂತ ನಂಗೆ. ಬಟ್ ಅಕಸ್ಮಾತ್ ಅದೇ ಆಗಿದ್ರೆ ಎಡಗೈ ಕಿರಿಬೆರಳು ಅದಷ್ಟು ಕತೆ ಟಕ್ ಅಂತ ಹೊಡ್ಕೋಬೇಕು. ಬಟ್ ಹೊಡ್ಕೋಬೇಕಾ? ಸ್ಪೈನಲ್ಗೂ ಇದಕ್ಕೂ ಏನ್ ಸಂಬಂಧ?
ಸೈಕಲ್ ಗ್ಯಾಪ್ ಅಲ್ಲಿ MBBS ಕಲ್ತ್ಕೊಳ್ಳೋಣ ಅಂತನ? ಅವೆಲ್ಲ ಆಗಲ್ಲಮ್ಮ. ನೀನ್ ಹೇಳ್ದಂಗೆ ಕಿರುಬೆರಳು ಹೊಡ್ಕೊತಾ ಇದೆ. ಎಲ್ಲ ಅನ್ಕೊಂಡಾಗೆ ಆಗ್ತಾ ಇದೆ. ಮತ್ತೀಗ ಏನ್ ಮಾಡ್ಬೇಕು? ಕೆಲವು ಟೆಸ್ಟ್ಗಳನ್ನ ಮಾಡ್ಬೇಕು. ಸರ್ ನೀವು ರೆಸ್ಟ್ ತಗೊಳ್ಳಿ, ಮಂಚದಿಂದ ಇಳಿಬೇಡಿ. ನಿಮಗೂ ಅದೇ ತಾನೇ ಬೇಕಾ? ಏನಿಲ್ಲ, ರೆಸ್ಟ್ ಬನ್ನಿ, ರೆಸ್ಟ್ ತಗೊಳ್ಳಿ, ಬನ್ನಿ. ನಡೀರಿ ಓಕೆ. ಡೋಂಟ್ ವರಿ, ಎಲ್ಲ ಸರಿ ಹೋಗುತ್ತೆ. ಅಮ್ಮ ನಮ್ ರಾಜೇಶ್ ಅಪ್ಪಗೂ ಯಾವ ಮದ್ವೆ ನಿಶ್ಚಯ ಮಾಡ್ತೀವಿ ಹೇಳಿ? ಅದೇ ಕಡೆ ನಮ್ಮ ಅಪ್ಪನ ಮುಡಿನ ಆ ತಿರುಪತಿ ತಿಮ್ಮಪ್ಪನ ಕೊಟ್ವಲ್ಲ, ಆಗ ನಾವು ಭಾವ ಮಾಡ್ಕೊಂಡಿದ್ ತೀರ್ಮಾನ ಅಲ್ವಾ? ಏನೋಪ್ಪ ಒಬ್ಬೊಬ್ರ ತರ ಮಾತಾಡ್ತಾರೆ. ನನಗೆ ಯಾಕೋ ಈ ಮದ್ವೆ ನಡೆಯುತ್ತೋ ಇಲ್ವೋ ಅಂತ ಅನುಮಾನ ಶುರು ಆಗ್ಬಿಟ್ಟಿದೆ. ತಗದ್ ಕೊಟ್ಟ ಅಂದ್ರೆ ನಿನ್ ಯಾಕೆ ಬಂತು ಇಂತ ಅನುಮಾನ? ಅವ್ರಿಬ್ಬರು ಮದ್ವೆಗೆ ಅಡ್ಡ ಬರುವಂತ ಗಂಡ್ಸು ಯಾವನಿದಾನೆ ಅಂತ ನೋಡ್ತಾ ಇರೋ. ಅವ್ರಿಬ್ಬರು ಮದ್ವೆ ಎಷ್ಟು ಗ್ರ್ಯಾಂಡ್ ಆಗಿ ನಡೆಯುತ್ತೆ ಅಂತ. ಅಷ್ಟೊಂದ್ ಖಂಡಿತವಾಗಿ ಹೇಳ್ತಾ ಇದ್ದೀರಾ? ನಿಶ್ಚಿತಾರ್ಥ ಆಯ್ತಾ? ನಿಶ್ಚಿತಾರ್ಥ ಯಾಕೆ ಇನ್ನೂ ಆಗಿಲ್ವಾ? ಹಂಗಾರೆ ಬರೀ ನಿಮಗ್ ನೀವೇ ಮಾತಾಡ್ಕೊತಾ ಇದ್ದೀರಾ? ಬರೀ ಬಿಲ್ಡಪ್. ಏನ್ ಮಾತಾಡ್ತಾ ಇದೀಯ ನೀನು? ನಮ್ ಭಾವ ಒಂದ್ಸತಿ ಮಾತ್ ಕೊಟ್ಟ ಅಂದ್ರೆ ಶ್ರೀರಾಮಚಂದ್ರ ಮಾತ್ ಕೊಟ್ಟಂಗೆ ಪ್ರಾಣ ಹೋಗ್ಲಿ, ಮಾತಿಗೆ ತಪ್ಪೋನಲ್ಲ. ಓಹೋ, ನಿಮ್ಗೆ ಅವ್ರ ಮೇಲೆ ಅಷ್ಟೊಂದ್ ನಂಬಿಕೆನಾ? ಹಂಗಾರೆ ಹೋಗಿ ಈಗ್ಲೇ ಎಂಗೇಜ್ಮೆಂಟ್ ಮಾಡ್ಕೊಡಿ ಅಂತ ಕೇಳೋಗಿ ನೋಡೋಣ. ನೀವ್ ಹಂಗ ಹೋಗಿ ಕೇಳಿದ್ರೆ ಏನಂತಾರೆ ಗೊತ್ತಾ? ಏನ್ ಹೇಳ್ತಾರೆ? ಈಗ್ಲೇ ಏನಪ್ಪಾ ಅಂತ ಅರ್ಜೆಂಟ್, ಅದು ತಿಥಿ ಕಾರ್ಯ ನಡಿಬೇಕಾರೆ ಶುಭ ಕಾರ್ಯದ ಮಾತಾ. ಅಟ್ಲೀಸ್ಟ್ ಅಮಾವಾಸ್ಯೆ ಕಳೆಯೋರ್ಗಾದ್ರೂ ಕಾಯಕ್ಕಾಗಲ್ವಾ? ಅಬ್ಬಾ, ಇಂಥ ಮಾತುಗಳು ಬೇಜಾನ್ ಬರ್ತವೆ. ಆದ್ರೆ ನೀವು ನಿಮ್ಮನ ಸಂತೋಷಕ್ಕೆ ಖುಷಿ ಪಡಿ, ಖುಷಿ ಪಡ್ತಾನೇ ಇರಿ. ಏನ್ ಖುಷಿ ಪಡೋದು? ಈ ಕ್ಷಣನೇ ನಮ್ ಭಾವನ ಹತ್ರಕ್ಕೆ ಹೋಗಿ, ಭಾವ ನಿನ್ ತೆಜ್ಜೆ ಒಳಗೆ ಈ ಮದ್ವೆ ನಿಶ್ಚಿತಾರ್ಥ ಮಾಡ್ಕೊಡ್ಲೇಬೇಕು ಅಂತ ಫಿಕ್ಸ್ ಮಾಡಿಸ್ತೀನಿ. ನೋಡ್ತಾ ಇರೋ. ನೋಡೋಣ ನೋಡ್ತಾನೇ ಇರೋ. ನೋಡೋದೇನಿದ್ರೆ ಅವನ್ ಕೆಲ್ಸ, ನೀನೇ ನೋಡ್ತಾ ನಿಂತಿದ್ಯಾ? ಬರೇಲಿ. ಇನ್ನ ಎಲ್ಲೇ ಇದ್ದೀರಾ? ನೋಡ್ತಾ ಇರೋ. ನೋಡೋಣ ನೋಡ್ತಾ ಇರೋ. ನೋಡ್ತಾನೇ ಇರ್ತೀನಿ. ನೋಡ್ತಾನೇ ಇರೋ. ನೋಡ್ತಾನೇ ಇರ್ತೀನಿ. ಅಪರ್ಣ, ಆಮೇಲೆ ಇವರು ಪಾಟೀಲ್. ದಾರಿ ಬಿಡಿ. ನನಗೊಂದ್ ವಿಷಯ ಗೊತ್ತಾಗಬೇಕು. ಏನಪ್ಪಾ ಅದು? ನಿನ್ ಮಗಳನ್ನ ನನ್ ಮಗನ ಕೊಟ್ಟು ಮದುವೆ ಮಾಡ್ಕೊಡ್ತೀಯಾ ಇಲ್ವಾ? ಮದುವೆನಾ? ಈಗ ಅದಕ್ಕೆ ಅಷ್ಟೊಂದು ಅರ್ಜೆಂಟ್ ಯಾಕಪ್ಪ? ಹೌದೌದು, ನಿನ್ಗೆ ಅರ್ಜೆಂಟ್ ಇಲ್ಲಪ್ಪ, ನಿನ್ಗೆ ಅರ್ಜೆಂಟ್ ಇಲ್ಲ, ನಮ್ಗೆ ಅರ್ಜೆಂಟ್ ಇದೆ. ಅವ್ರು ಚಿಕ್ಕವರಿದ್ದಾಗಿನ್ಲೂ ಅನ್ಕೊಂಡಿದ್ವಲ್ಲ, ಮಾಡ್ತೀನಿ ಬಿಡು. ಹಂಗಿದ್ಮೇಲೆ ಇವತ್ತೇ ಮದುವೆ ನಿಶ್ಚಿತಾರ್ಥ ನಡಿಬೇಕು. ಅಲ್ಲ, ತಿಥಿ ದಿನ ಮದುವೆ ಮಾತು ಯಾಕಪ್ಪ? ಸಾವಿನ ದಿನ ಆಗ್ಲಿ, ತಿಥಿ ಆಗ್ಲಿ, ಏನ್ ಬೇಕಾದ್ರೆ ಆಗ್ಲಿ, ನನ್ಗೆ ಅವೆಲ್ಲ ಗೊತ್ತಿಲ್ಲ. ಇವತ್ತೆರಡರಲ್ಲೊಂದು ತೀರ್ಮಾನ ಆಗ್ಲೇಬೇಕು. ನೀನ್ 4 ಜನ ಎದುರುಗಡೆ ನನಗೆ ಮಾತು ಕೊಡ್ಬೇಕು, ಗೊತ್ತಾಯ್ತಾ? ಪಾಟೀಲ ಸಿದ್ದಲ್ಲ, ನಿಂತ್ಕೊಳ್ಳೆ, ಬಂದೆ. ನನ್ ಮಾತ್ ಕೇಳಿ ಭವ. ನಿಂತ್ಕೊಳ್ಳಿ, ಎಲ್ಲ ಎಲ್ಗೋಗ್ತಾ ಇದ್ದೀರಾ? ಬನ್ನಿ, ವಾಪಸ್ ಬನ್ನಿ. ಹೋಗ್ಬೇಡಿ, ಏನಪ್ಪ ಇದಲ್ಲ, ಏನಾಯ್ತು? ರಾಜೇ, ಇವತ್ತು ನಿನ್ ನಿಶ್ಚಿತಾರ್ಥ ಇಲ್ಲ, ನನ್ ಸಾವು, ಎರಡರಲ್ಲೊಂದು ತೀರ್ಮಾನ ಆಗ್ಲೇಬೇಕು. ಈಗ ಮದ್ವೆ ವಿಚಾರನ ನಿಂಗೆ ಹುಚ್ಚಿಡಿದ್ಯಾ? ಅದೊಂದೇ ಬಾಕಿ. ನಮ್ಮ ಅಪ್ಪಂದೆಲ್ಲ ಇದ್ದಿದ್ದೆ. ನಡ್ರಮ್ಮ, ನೀವೆಲ್ಲ ನೋಡಿ. ಜಾಸ್ತಿ ಮಾತಾಡ್ತೀನಿ, ಕುಕ್ಕೆ ಸಾಯಿಸ್ಬಿಡ್ತೀನಿ. ಅಪ್ಪ, ನನ್ ಮಾತು ನಿನ್ ಮಾತು ಕೇಳಕ್ಕಲ್ಲ ನಾನಿರೋದು, ನನ್ನ ಮಾತು ಕೇಳಕ್ ನೀನಿರೋದು. ನಡಿ ಒಳಗೆ, ನಡಿಯ ಮಾಡಿಕೆ. ಪಾಟೀಲ, ನಡಿ ಒಳಿಕೆ. ಬನ್ನಿ, ಎಲ್ಲ ಬನ್ನಿ. ನಡ್ರಿ. ಅವ್ರಿಗೆ ತುಂಬಾ ಇಂಪಾರ್ಟೆಂಟ್. ಅವನು ಈ ಕಡೆನೆ ಬರ್ತಾನೆ, ಸಿಕ್ಕಿದ್ರೆ ಪೀಸ್ ಮಾಡ್ಬಿಡಿ. ಆಯ್ತು, ಕೇಳಿ ನೋಡ್ತಾರೆ. ನೋಡೋಣ ಏನ್ ಹೇಳ್ತಾರೆ. ಆಯ್ತು, ಅಷ್ಟೇ ಅಲ್ಲ? ಒಂದ್ ಸ್ವಲ್ಪ ದಾರಿ ಬಿಡಿ ಅಣ್ಣವ್ರೆ, ದಾರಿ ಬಿಡಿ. ಏನ್ ಮಾಡ್ತಿದ್ರಲ್ಲ? ತಂದ್ಬಿಟ್ಟಿಲ್ಲ.
ಓಹ್ ಏನಪ್ಪ ಹೀರೋ ಯಾರು ಹುಡುಕ್ತಾ ಇದ್ಯಾ? ಸರ್ ಡಾಕ್ಟರ್ ಎಲ್ಲಿದ್ದಾರೆ? ಡಾಕ್ಟರ್ ಹಿಂಗ್ ಸೀದಾ ಲೆಫ್ಟ್ ಹೋಗಿ ರೈಟ್ ಟರ್ನ್ ಆಗಿ ಮತ್ ಲೆಫ್ಟ್ ಹೋಗಿ ಸ್ಟ್ರೈಟ್ ಹೋಗ್ಬಿಡು, ಅಲ್ಲಿರ್ತಾನೆ. ರೂಮ್ ಅಲ್ಲಿ ಇದಾರೆ ಅಂದ್ರೆ ಅಲ್ಲೇ ಹೋಗಿ ಕೊಡ್ತಿದ್ದೆ ಅಲ್ವಾ? ಸರಿ ಇದೇನಿದೆ ಪೇಪರು? ಅಪರ್ಣ ಅಲ್ಲ ಸರ್, ಅದು ಖಾಲಿ, ಅದು ತುಂಬಾ ಇಂಪಾರ್ಟೆಂಟ್. ಓಹೋ ಖಾಲಿ ಪೇಪರು ನೋಸಿ ಬರ್ಸ್ಕೊಳ್ಳೋದಕ್ಕ? ಫ್ರೀ ಆಗಿದ್ದಾರೆ, ಹೋಗೋ ಬರ್ಸ್ಕೋ ಹೋಗು. I have done my diploma in finance. ಈ ಕಡೆ ಎಲ್ಲಿ ಹೊರಟಿದ್ದೀರಾ? ದುಬುಲ್ಗುಂಡಿ. ದುಬುಲ್ಗುಂಡಿನಾ? ಯಾಕೆ? ಅದು ನಮ್ಮೂರೇ. ನಮ್ಮೂರಲ್ಲಿ ನಿಮ್ಗೇನ್ ಕೆಲಸ? ಇಲ್ಲ, ಅಲ್ಲೊಂದಿಷ್ಟು ಜಮೀನ್ ಇತ್ತು, ಆ ಜಮೀನ ಮಾರಕ್ಕೆ ಅಂತ ಹೋಗ್ತಾ ಇದೀನಿ. ದೇವ್ರ ದಯದಿಂದ ಅದಾಗ್ಬಿಟ್ರೆ ಫುಲ್ ಹ್ಯಾಪಿ. ಅಯ್ಯೋ ಈ ಜನ ಸ್ಟೇಷನ್ ಅಲ್ಲಿ ಟಾಯ್ಲೆಟ್ ಯೂಸ್ ಮಾಡ್ಬೇಡ ಯೂಸ್ ಮಾಡ್ತಾರೆ. ಈ ಬಿಸಿಲಲ್ಲಿ ಟೀ ಅವ್ರು ಕುಡಿತಾನೆ, ಹೊರ ಆ ಕಡೆ. ಅಪರ್ಣವ್ರೆ, ದೇಸಿ ತಂಪು ಪಾನೀಯ ಕುಡಿತೀರಾ? ಅಂದ್ರೆ ಎಳ್ನೀರು. ಓಕೆ. ಹಲೋ ಆಯ್ತು ಸ್ವಾಮಿ. ಡೈಲಿ ಒಂದ್ ಎಳ್ನೀರ್ಗೆ ಅರ್ಧ ನಿಂಬೆಣ್ಣೆ ನಿನ್ಕೊಂಡು ಕುಡಿದ್ರೆ ಮುಖದಲ್ಲಿ ಗುಳ್ಳೆನೆ ಬರಲ್ವಂತೆ. ಬಟ್ ನಮ್ಮಂತವ್ರು ಎಲ್ಲಿ ಕುಡಿಯಕ್ಕಾಗತ್ತೆ, ಬೆಲೆ ಜಾಸ್ತಿ ಆಗ್ಬಿಟ್ಟಿದೆ ಅಲ್ವಾ? ಬೇಡ, ಫ್ರೆಶ್ ಸರ್ ಇದು. ನಮಗ್ ಗೊತ್ತಣ್ಣ. ಅಪರ್ಣವ್ರೆ, ನಾವು ಕುಡಿದು ಬಿಸಾಕಿದ ಮೇಲೆ ಇದನ್ನೆಲ್ಲ ಆಯ್ಕೊಂಬಂದು ವಾಪಸ್ ರೀಸೈಕಲ್ ಮಾಡಿ ನಮ್ಗೆ ಕೊಡ್ತಾರೆ. ಈ ಎಣ್ಣೆ ಏನ್ ಮಾಡ್ಲಿ? ಆ ಸ್ಟ್ರಾನ್ ಯಾರ ಗುಗು ಪ್ಯಾಸೆಂಜರ್ ಕೊಟ್ಬಿಟ್ಟು ಎಳ್ನೀರ್ ಕೊಡು. ಕಾಸ್ ಕೊಡಿ ಸ್ವಾಮಿ. ಎಷ್ಟು? 15 ರೂಪಾಯಿ. ನಾನು ರೈತನ ಮಗ, ಡಿಸ್ಕೌಂಟ್ ಏನಿಲ್ವಾ? ಮಿನಿಸ್ಟರ್ ಮಗನ್ ಕೂಡ ಡಿಸ್ಕೌಂಟ್ ಇಲ್ಲ. ಒಳ್ಳೆ ಗಿರಾಕಿ ಸಿಗ್ತಾ ಹೋಗ. ಏನು ಮಾಡಕ್ಕಾಗಲ್ಲ ಅಪರ್ಣವ್ರೆ, ನಾವು ಕುಡಿಲೇಬೇಕು ಅಂದ್ರೆ ದುಡ್ಡು ಎಕ್ಸ್ಟ್ರಾ ಕೊಡ್ಲೇಬೇಕು. ಬಂದ್ಬಿಡುತ್ತೆ, ನನ್ಗೊತ್ತು. ಇಟ್ಲ್ ಕಮ್, ನಾನು ಯಾವಾಗ್ಲೂ ಹಿಂಗೆ ಕುಡಿಯೋದು, ಇದು ನನ್ನ ಸ್ಟೈಲ್. ಬರುತ್ತೆ, ಟ್ರೈ ಮಾಡು. ಹಲೋ, ಬರ್ಲಿಲ್ವಾ? ಪಾಪ ಎಳ್ಳಿಲ್ದವನು ಸಾತೋಳಿ ಸಾರಂದ. ಈ ಸಾರ ಏನಂದ್ರು? ಅಯ್ಯಯ್ಯೋ ಬೇಡ, ಹೆಲ್ತಿಗೆ ಡೇಂಜರ್ ಅಂತ ಹೇಳಿದ್ರು. ಹಲೋ, ಅದಂತೂ ಒಳಗ್ ಬರಲ್ಲ. ನೀನೇ ಕಿಟಕಿ ಒಳಗ್ ತೂರ್ಕೊಂಡು ಹೋಗಿ ಕುಡ್ದು ಒಳಗ್ ಬಂದ್ಬಿಡು. ಟ್ರೈ ಮಾಡು. ಹುಡುಗಿಯರ್ ಎದುರಿಗೆ ಎಲ್ರು ಹೀರೋ ಆಗಕ್ ಹೋಗ್ತಾರೆ. ಹಲೋ, ನಾನೇ. ಹೇಗೆ? ಹಾಗೆ ಒರಿಜಿನಲ್ ಮದ್ದೂರ್ದು. ತಗೊಳ್ಳಿ ಅಪರ್ಣವ್ರೆ. ಥ್ಯಾಂಕ್ ಯು. ಅದ್ರೊಳಗಿರೋ ಗಂಜಿ ತಿಂತೀರಾ? ಬೇಡ. ಇದು ಯಾವ ಸೀಮೆ ಟ್ರೈನ್? ಸ್ಟೇಷನ್ಗೂ ನಿಲ್ಲಿಸ್ತಾರೆ. ಇದೇನು ಪ್ಯಾಸೆಂಜರ್ ಟ್ರೈನ್? ನಾನೇ ನಿಲ್ಸಿದ್ದು. ಬಾಲಯ್ಯ. ಬಾಲನೇ ಇಲ್ಲ. ಏಯ್, ನಮಸ್ಕಾರಮ್ಮ. ನಮಸ್ಕಾರ. ಇರ್ಲಿ, ನೀನೇನ್ ದಿಢೀರಂತ ಇಲ್ಲಿ? ದೊಡ್ಡ ಯಜಮಾನ ಕಳಿಸಿದ್ರಮ್ಮ. ಎಷ್ಟು ನೋಬ್ರೆ ತಿಂತೀರಾ? ನೋಡು ಹೇಗ್ ಹೇಳ್ತಿದ್ದಾರೆ. ನನಗೇನು ಗೊತ್ತಿಲ್ಲಮ್ಮ, ದೊಡ್ಡ ಯಜಮಾನ ಕಳಿಸಿದ್ರು. ಮತ್ತೆ ನಿನ್ಗೇನ್ ಗೊತ್ತಿದೆ? ತೊಡೆ ತರ ಕೈ ಬೆಳ್ಸದೆ. ಅಪ್ಪ. ಏನಮ್ಮ ಬಾಲನ್ನ ಬೈತಾ ಇದೀಯಾ? ಮತ್ತೆ ನೋಡಪ್ಪ, ಎಷ್ಟೊಂದು ತಂದಿದ್ದಾನೆ. ಯಾಕಮ್ಮ, ಸಾಕಾಗ್ಲಿಲ್ವಾ? ಹೋಗ್ಲಿ ಬಿಡು. ನೆಕ್ಸ್ಟ್ ಸ್ಟೇಷನ್ಗೆ ಸ್ವೀಟ್ಸ್ ಕಳಿಸ್ಲಾ? ಅಪ್ಪ. ಅಪ್ಪು, ನೆಮ್ಮದಿಯಾಗಿ ತಿಂದು ಮಲ್ಕೊಮ್ಮ. ಹುಚ್ಚುಚ್ಚಾಗಿ ಏನೇನೋ ಬರ್ಕೊಂಡು ನಿದ್ದೆ ಹಾಳು ಮಾಡ್ಕೋಬೇಡ. ಅಮ್ಮ ಅಪರ್ಣ, ನಾ ಹೇಳಿದ್ ಕೇಳಿಸ್ಕೊತಾ ಇದೀಯಾ? ಹಾಗೆ ಆಗ್ಲಪ್ಪ. ಸರಿ, ಇಡ್ತೀನಮ್ಮ. ಅಪರ್ಣ ಅವರೇ, ಹೊಟ್ಟೆ ಒಳಗೆ ಬೌಲರ್ಸ್ ವೆಯ್ಟ್ ಮಾಡ್ತಾ ಇದಾರೆ. ಬ್ಯಾಟಿಂಗ್ ಶುರು ಮಾಡೋಣ. ನಗ್ತಾ ಇರ್ಬೇಕು. ಇದು ಆಮೇಲೆ ತಿನ್ನೋಣ. ನನ್ನ ಫೇವ್ರೇಟ್. ಆಮೇಲೆ ತಿನ್ನೋಣ.
ನಿಮ್ಮ ತಂದೆಯವ್ರ ಏರ್ಪಾಡು ಸೂಪರ್ ಕಂಡ್ರಿ. ಯೂಶಲ್ ಆಗಿ ಟ್ರೈನಲ್ಲಿ ಬೇರೆಯವ್ರು ತಿನ್ನೋದು ನೋಡ್ತಿದ್ದೆ, ಇವತ್ತು ನಾನೂ ತಿಂದೆ. ಥ್ಯಾಂಕ್ ಯು. ಇಟ್ಸ್ ಓಕೆ. ಒಂದ್ ನಿಮಿಷ ಪೆನ್ಸಿಲ್ ಕೊಡಿ. ಪರವಾಗಿಲ್ಲ ಬಿಡಿ. ಒಂದ್ ನಿಮಿಷ ಕೊಡಿ. ಈಗ ನೋಡಿ. ಅವ್ರು ಪರವಾಗಿಲ್ಲ ಬಿಡು ಅಂತ ಹೇಳ್ತಾ ಇದ್ದಾಳ. ಬಿಡಪ್ಪ. ಅಪರ್ಣ ಅವ್ರಿಗೆ ಶೆಕೆ ಆಗ್ತಾ ಇದೆಯಪ್ಪ. ನಿಂತೋಗಿರೋ ಫ್ಯಾನ್ ಆನ್ ಆಗ್ಬಿಟ್ರೆ ನಿಂಗೆ ಇರೋ ಕೂದಲು ಉದ್ರೋಗುತ್ತೇನಪ್ಪ. ಇರೋ ಕೂದಲು ಕಿತ್ತಾಕ್ಬಿಡ್ತಾನಪ್ಪ. ಮಾಡಕ್ ಕೆಲಸ ಇಲ್ಲದೆ ಇರೋ ಬಡಿಗೆ ಅದೇನೋ ಮಾಡದ್ನಂತೆ. ಸ್ವಿಚ್ ಆಫ್ ಆಗಿದೆ ತಾನೆ? ಆಫ್ ಆಗಿದೆ. ಲೂಸ್ಗಳಿಗೆ ಲೂಸ್ ಕನೆಕ್ಷನ್ ಆಗಿರೋದೇ ಗೊತ್ತಿಲ್ಲ. ಸಾಕು, ತಲೆ ಮೇಲೆ ಈಗ ನಿಂತಿರೋ ಫ್ಯಾನ್ ಆನ್ ಆಗ್ಬೇಕು ಅಂದ್ರೆ ಈ ಸ್ವಿಚ್ ನ ಆನ್ ಮಾಡ್ಬೇಕು. ನೋಡಿ ಈಗ. ಸಾರಿ. ಏನಯ್ಯ ಆವಾಗಿಂದ ಹಂಗಿಂಗ್ ಓಡಾಡ್ತಾ ಇದೀಯಾ? ಬೇರೆ ಕೆಲ್ಸ ಇಲ್ವಾ ನಿನ್ಗೆ? ಯೋ, ಕೆಳಗೆ ಮೇಲೆ ಓಡಾಡ್ತಿದ್ದಲ್ಲ, ಒಂದ್ ಕಡೆ ಸುಮ್ನೆ ಕುರಕ್ಕಾಗಲ್ವ ನಿನ್ಗೆ? ಬರೀ ಮಾತಾಡ್ತಿರಲ್ಲ, 4 ಬಿಗಿರಿ. ಓಹೋ, ಏನ್ ಜಸ್ಟ್ ಕಾಮನ್ ಸೆನ್ಸ್ ಅಂತೆ. ಕಾಮನ್ ಸೆನ್ಸ್ ಏನಿವ್ನು ಸೈಂಟಿಸ್ಟು ನಾವು ಕೆಲ್ಸಕ್ಕೆ ಬಾರದೇ ಇರೋ ವೇಸ್ಟ್ ಬಾಡಿಗಳು ಅನ್ಕೊಂಡ್ಬಿಟ್ಟಿದ್ದಾನೆ. ಒಂದ್ ಕೆಲಸ ಮಾಡು, ಟ್ರೈನ್ ಇಂದ ಕೆಳಗೆ ಇಳಿದು ಟ್ರೈನ್ ನ ಬಗ್ಸಿ ಚಾಟ್ಸ್ ಓದಿ ಸ್ಟಾರ್ಟ್ ಆದ್ರೂ ಆಗ್ಬೋದು. ಬಜಾಜ್ ಸ್ಕೂಟರ್ ತರ. ಈಗ ಹೇಳಿ ಮೇಡಮ್, ಯಾರಿಗೋಸ್ಕರ ನೋಟ? ಏನ್ ಹೇಳ್ತಿದ್ಯಾ ಭಾವ? ನೀನು ರೈಲ್ವೆ ಸ್ಟೇಷನ್ ಅಲ್ಲಿ ಕಂಪಾರ್ಟ್ಮೆಂಟ್ ಕಡೆ ನೋಡ್ತಾ ಇದ್ದಾಗ್ಲೇ ನನ್ಗಾಗ್ಲೇ ಅನ್ನಿಸ್ತಾಗ್ಲೇ ಕೇಳೋಣ ಅನ್ಕೊಂಡೆ. ಆದ್ರೆ ಬೇಡ, ಎಲ್ರು ಇದಾರಲ್ಲ ಅಂತ ನನ್ಗೆ ಆವಾಗ್ಲೇ ಅರ್ಥ ಆಗಿತ್ತು. ಏನ್ ಅರ್ಥ ಆಯ್ತು? ಪರವಾಗಿಲ್ಲ ಹೇಳಿ. ಫುಡ್ಬೀನಾ? ನೀನ್ ತಿಳ್ಕೊಂಡಷ್ಟೇನಲ್ಲ, ಆದ್ರೂ ಒಳ್ಳೆ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಭಾವ. ವಾವ್, ಇಷ್ಟ ಆಗ್ಬಿಟ್ಟ? ಕನ್ಫರ್ಮ್ ಮಾಡ್ಕೊಂಡ್ಯಾ? ಅಬ್ಬಾ, ಅವನು ಜಸ್ಟ್ ಫ್ರೆಂಡ್ ಅಷ್ಟೇ. ಅಷ್ಟೇನಾ? ಹೌದು. ನನ್ ಪ್ರೇಮದ ಬಗ್ಗೆ ನಿನಗ್ಯಾಕಷ್ಟು ಕುತೂಹಲ? ನನ್ಗಲ್ದೆ ಇನ್ ಯಾರಿಗಿರುತ್ತೆ ಅರ್ಜೆಂಟು? ನಮ್ಮ ಅಪ್ಪ ಅಮ್ಮನ್ಗೂ ನಿಮ್ಮಪ್ಪ ಅಮ್ಮನ್ಗೂ ಇರೋ ಪರಮ ಆಸೆ ಏನು ಅಂತ ಹೇಳಿದ್ರೆ ನಮ್ಮಿಬ್ರಿಗೂ ಗಂಟು ಹಾಕೋದು. ಹೋಗ್ಲಿ, ಅವ್ರಗಳ ಆಸೆ ಅಂತೆ, ಹಾಗೆ ಮಾಡ್ಕೋಬಹುದಲ್ಲ? ಏ, ಹುಚ್ಚುಚ್ಚಾಗಿ ಮಾತಾಡ್ಬೇಡ. ನಮ್ಮ ಅಪ್ಪ ಏನಾದ್ರು ನಿನ್ ಮಾತು ಕೇಳಿಸ್ಕೊಂಡ್ ಜಾಗದಲ್ಲಿ ಮುಹೂರ್ತ ಇಟ್ಬಿಡ್ತಾರೆ. ನೋಡು, ನಾವಿಬ್ರು ಕ್ಲೋಸ್ ಆಗಿ ಮೂವ್ ಮಾಡೋದು ನೋಡಿ ನಮ್ಮಿಬ್ರು ಮಧ್ಯೆ ಏನೋ ಇದೆ ಅಂತ ಅನ್ಕೊಂಡ್ಬಿಟ್ಟಿದಾರೆ ಕಣೆ. ಪ್ಲೀಸ್ ನಿಮ್ಮಪ್ಪನ್ಗೆ ಹೇಳೆ, ನಿನ್ಗೆ ನನ್ ಕಂಡ್ರೆ ಇಷ್ಟ ಇಲ್ಲ ಅಂತ ಹೇಳ್ಬಿಡೆ ಪ್ಲೀಸ್ ಕಣೆ. ನಾಚಿಕೆ ಆಗಲ್ವಾ ಈ ಮಾತು ಹೇಳೋಕೆ? ಗಂಡ್ಸು ನೀನು, ನಿಮ್ ತಂದೆ ಹತ್ರ ಹೇಳಕ್ಕಾಗಲ್ಲ. ಅಂಥದ್ರಲ್ಲಿ ಹೆಣ್ಣು ನಾನು, ನಮ್ ತಂದೆ ಹತ್ರ ನಾನು ಹೇಗ್ ಹೇಳಕ್ಕಾಗತ್ತೆ? ಇಲ್ಲ ಅಪ್ಪು, ನಾನು ಯಾವತ್ತೂ ನಮ್ಮ ಅಪ್ಪ ಅಮ್ಮನ ಕೂರ್ಸ್ ಮಾತಾಡ್ದೆ ನೋಡಿ. ನಾನು ಅಪ್ಪನ ಚಡ್ಡಿ ಹಾಕೊಳ್ಳೋ ವಯಸ್ಸಿಂದ ನೋಡ್ತಾ ಇದ್ದೀನಿ. ನನಗೆ ಆ ತರದ್ ಯಾವುದೇ ಅಭಿಪ್ರಾಯ ಇಲ್ಲ, ಯಾವುದೇ ಫೀಲಿಂಗ್ಸ್ ಇಲ್ಲ ಅಂತ. ಅದಕ್ಕೆ ನಮ್ಮಪ್ಪ ಏನ್ ಹೇಳಿದ್ರು ಗೊತ್ತಾ? ಮದುವೆ ಆಗೋದಕ್ಕೆ ಫೀಲಿಂಗ್ಸ್ ಹಾಕೋಬೇಕು, ಮುಟ್ಟಾಳೋ ನನ್ಬೇಡ ಕಣೆ ಪ್ಲೀಸ್, ನನ್ ಕಷ್ಟ ಅರ್ಥ ಮಾಡ್ಕೊಳೆ. ಇದು ಬೇರೆ ನೋಡು, ಫೋನ್ ಮಾಡೇ ಬಿಟ್ರು. ಆನ್ ಮಾಡ್ಬೇಡ ಬೇಡ ಬೇಡ ಪ್ಲೀಸ್ 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 ಆನ್ ಮಾಡ್ಬೇಡ ಪ್ಲೀಸ್. ಅಯ್ಯೋ, ಯಾವಾಗ ಮಾತಾಡಿದ್ರು ಮದುವೆ ವಿಚಾರ ಮಾತಾಡ್ತಾರ. ಹೇಳಪ್ಪ ರಾಜೇಶ, ಅಪ್ಪನ್ ಕರ್ಕೊಂಬರಕ್ಕೆ ರೈಲ್ವೆ ಸ್ಟೇಷನ್ ಹೋಗಿದ್ದೆ ತಾನೆ? ಹೋಗಿದ್ದಂತೆ ನಮ್ ಕಾರಲ್ಲೇ ಕರ್ಕೊಂಬರ್ತಾ ಇದ್ದೆ ತಾನೆ? ಇಲ್ಲಪ್ಪ, ನನ್ಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು, ಅದಕ್ಕೆ ನಾನು ಅವಳು ಕರ್ಕೊಂಬರ್ಲಿಲ್ಲ. ಅಂತ ಅರ್ಜೆಂಟ್ ಕೆಲಸ ಏನಾಯ್ತು ನಿನ್ಗೆ? ಅಯೋಗ್ ನನ್ ಮಗನೇ, ಮುಟ್ಟಾಳ್ ನನ್ ಮಗನೇ, ಮೂರ್ಖ ಶಿಖಾಮಣಿ ನೀನು. ಅಲ್ಲ ಕಡೆ, ಅಪ್ಪನ್ ಕರ್ಕೊಂಬರೋದಕ್ಕಿಂತ ದೊಡ್ಡ ಕೆಲಸ ಏನಾಯ್ತು ನಿನ್ಗೆ? ಹಲೋ, ಯಾಕೋ ಮಾತಾಡ್ತಾ ಇಲ್ಲ? ಹಲೋ 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 ಅಲ್ಲ ಅಪ್ಪ, ಕೇಳಿಸ್ತಿಲ್ಲ? ನನಗ್ ಕೇಳಿಸ್ತಾ ಇದೆ ಕಣೋ, ಕೋತಿ ನನ್ ಮಗನೇ. ಮುಂದಕ್ಕೆ ಮಾತಾಡೋಲೆ, ಕಳ್ಳನ ಮಗನೇ. ಅದು ಸಿಗ್ನಲ್ ವೀಕ್ ಇದೆ ಅನ್ಸುತ್ತೆ, ಆಮೇಲೆ ಮಾಡ್ತೀನಿ. ಹಲೋ ಹಲೋ, ಕಟ್ಟಾಗೋದು. ಸಾಕು ನಕ್ಕಿದ್ದು. ತಡ್ಕೊಳಕ್ಕಾಗಲ್ಲ ನಿಮ್ಮಪ್ಪನ. ಹೌದು, ನನಗೆ ಗೊತ್ತಿಲ್ಲದೆ ಒಂದು ಕೇಳ್ತೀನಿ. ಈ ಹುಚ್ಚುಚ್ಚಾಗಿ ಡ್ರಾಯಿಂಗು ಅಂತ ಗೀಚ್ಕೊತಾ ಇರ್ತಿಯಲ್ಲ, ಯಾವ್ದಾದ್ರು ಒಂದು ಹುಡುಗನ್ನು ಹುಡ್ಕೋಬೋದಾಗಿತ್ತಲ್ಲ? ನಾನೇನು ಹುಚ್ಚುಚ್ಚಾಗಿ ಗೀಚ್ಕೊಳಲ್ಲ. ಮತ್ತಿನ್ನೇನೋ ನನ್ನ ಲೈಫ್ ಪಾರ್ಟ್ನರ್ ಹೇಗಿರ್ಬೇಕು ಅಂತ ಅನ್ಕೊಂಡಿದೀನೋ ಅದನ್ನ ನಾನು ಡ್ರಾ ಮಾಡ್ತಾ ಇದ್ದೀನಿ. ತಮ್ಮ ಹುಚ್ಚು ಗೀಚಾಟದಲ್ಲಿ ಇಂಥದ್ದೊಂದು ಅದ್ಭುತವಾದ ಮ್ಯಾಜಿಕ್ ಸೀಕ್ರೆಟ್ ಎಲ್ಲ ಇದೆಯಾ?
ನೀನ್ ನಗ್ಬೇಡ, ಬೇಕಾದ್ರೆ ನೋಡು. ತೋರ್ಸು. ಏನಾಯ್ತು? ನನ್ ಡ್ರಾಯಿಂಗ್ ಬುಕ್ ಕಾಣಿಸ್ತಾ ಇಲ್ವಾ? ಅಪ್ಪಾ ಪೀಡೆ ತೊಲಗೋಯ್ತು. ಗೋವಿಂದ ಗೋವಿಂದ. ನಡಿ ಹತ್ತು. ಯಾರೇ ದೊಬ್ಬಲ್ಗುಂಡೆ ಲಗನ್ ಬರ್ರೆ. ಐಸ್ ತರ ತಣ್ಣಗಿದೆ. ಮಾಮ ನೀನ್ ನೋಡಕ್ ಚೆನ್ನಾಗಿದ್ಯಾ, ಸಿನಿಮಾ ಹೀರೋ ಆಗ್ಬೋದಲ್ವಾ? ಏಯ್ ಹಿಂಗೆ ಹೋಗ್ಬಿಡೋಣ ನಾನು ಕೇಳ್ಕೊಂಡು. ಏನ್ ಸ್ವಾಮಿ ಹುಡುಕ್ತಾ ಇದ್ದೀರಾ? ಕಲ್ಲೇಸ್ ಬಾಬಾ ಮಸೀದಿ. ಓ ಅದಾ? ಯಾವ್ದು ಇದಾ? ಆ ಕಡೆ ಅಲ್ಲಪ್ಪ, ಈ ಕಡೆ. ಈ ಕಡೆ ಈ ರೋಡ್ ನೇರವಾಗಿ ಒಂದ್ ಪರ್ಲಾಂಗ್ ಹೋದ್ರೆ ಒಂದ್ ಅರಳಿ ಮರ ಸಿಗುತ್ತೆ. ಅದನ್ನ ಮರ್ತೋಗಿ ಆಮೇಲೆ ಬಲಕ್ ತಿರುಗಿ ಅರ್ಧ ಕಿಲೋಮೀಟರ್ ಹೋದ್ರೆ ಹನುಮಪ್ಪನ ಗುಡಿ ಇರುತ್ತೆ. ಅಲ್ಲಿ ಟ್ರಾನ್ಸ್ಫಾರ್ಮರ್ ಹತ್ರ ಮತ್ತೆ ಬಲಕ್ ತಿರುಗಿ. ನಿಲ್ಸಿ. ಹನುಮಪ್ಪನ್ ಬಲಗೈಯಲ್ಲಿ ಟ್ರಾನ್ಸ್ಫರ್ ಮಾಡಿ ಆಮೇಲೆ ಈ ಊರಿಗೆ ಹೊಸಬ್ರು ಅಂತ ಕಾಣ್ತೀರಾ ಸ್ವಾಮಿ? ಬನ್ನಿ, ನಾನೇ ಕರ್ಕೊಂಡು ಹೋಗ್ತೀನಿ. ನೀವೇ ಕರ್ಕೊಂಡು ಹೋಗ್ತೀರಾ? ಹತ್ತಿ. ಇನ್ ಇದ್ಯಾಕೆ ಬಂದೆ ಸರ್, ತುಂಬಾ ಥ್ಯಾಂಕ್ಸ್ ಸರ್. ನಿಮ್ಮಂತವ್ರು ಸಿಗದೇ ಕಷ್ಟ. ಪರವಾಗಿಲ್ಲ, ಗಟ್ಟಾಗಿ ಕೂತ್ಕೊಳ್ಳಿ. ಇನ್ನೇನ್ ಸರ್, ಮತ್ತೆ ಅಡ್ರೆಸ್ ಕೇಳಿದಕ್ಕೆ ನಿಮ್ ಬೈಕಲ್ಲೇ ಕುಂಡ್ರಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀರಾ. ಅದಕ್ಕೆ ಹೇಳೋದು, ಹಳ್ಳಿ ಮರ್ಯಾದೆನೇ ಮರ್ಯಾದೆ. ಒಬ್ರಿಗೆ ಸಹಾಯ ಮಾಡೋದು ಒಂದ್ ಮರ್ಯಾದೆನಾ? ಒಳ್ಳೆ ಮಾತು ಹೇಳಿದ್ರಿ. ಅದೇ ಸಿಟಿಲಿ ಯಾರಿಗಾರ ಅಡ್ರೆಸ್ ಕೇಳಿದ್ರೆ ಏನೋ ನಾವು ಅವ್ರ ಆಸ್ತಿನೇ ಕೇಳ್ದವ್ರ ತರ ನೋಡ್ತೀಯಪ್ಪ. ಅದಕ್ಕೆ ಸರ್ ನಿಮ್ನ ತುಂಬಾ ಒಳ್ಳೆಯದು ಅಂತ ಕರ್ತಿದ್ದೆ. ಏನೇ ಹೇಳಿ ಸರ್, ನೀವು ಬೈಕ್ನ ತುಂಬಾ ಚೆನ್ನಾಗಿ ಓಡಿಸ್ತೀರಾ ಸರ್. ಈ ರೋಡೇ ಸರಿ ಇಲ್ಲ ಸರ್. ಏನ್ರಿ ಅಣ್ಣ? ಇವ್ರನ್ನ ಕಲೇಶ ಮಸೀದಿ ಹತ್ರ ಕರ್ಕೊಂಡು. ಆಯ್ತ್ರಿ ಅಣ್ಣ. ತುಂಬಾ ಥ್ಯಾಂಕ್ಸ್ ಸರ್. ಇರ್ಲಿ. ನಮ್ಮ ಊರೊಳಗ ಒಂದ್ ದೊಡ್ಡ ಮಸೂತಿ ಐತೆ ಸರ್, ಬಾಳ ಫೇಮಸ್ ಸರ್. ಬಾಳ ಮಂದಿ ನೋಡ್ಲಕ್ ಬರ್ತಾರ ಸರ್. ನಾನ್ ಮಸೀದಿ ನೋಡಕ್ ಬಂದಿಲ್ಲ, ಅಲ್ಲಿ ಜಮೀನ್ ಇದೆ, ಆ ಜಮೀನ ಮಾರಕ್ ಹೌದ್ರಿ. ಯಾರ ಕಡೆಯವ್ರಿ ನೀವು? ಪತಿ ರಾಘವರಾವ್ ಅಂತ ಇಲ್ಲೇ ವಾಸ ಮಾಡ್ತಿದ್ರು. ಸುತ್ತಮುತ್ತಲು ದ್ವೇಷದ ಕೋಟೆ, ಎಲ್ಲ ದಾರಿಲೂ ಕಾದಿದೆ ಬೇಟೆ, ಕಾದಿದೆ ನಿಂತೆಯು ಬಾರದು. ಏನೋ ಲೆಕ್ಕ ಹೇಳುತ್ತೀಯ, ಬದುಕಿನ ಲೆಕ್ಕ ಹೇಳುತ್ತೀಯ, ನಿನ್ನ ಆಸೆಯಂತೆ ಬಲಿ ಬದುಕಲು ಮಾರ್ಗ ಹುಡುಕುವೆಯ, ಈ ಬಂಧನದಿಂದ ಹೊರಬರುವೆಯ. ಲೆಕ್ಕ ಹಾಕುತ್ತೀಯ, ನಿಚುಕ್ಕಿಯ ಲೆಕ್ಕ ಹಾಕುತ್ತೀಯ, ಸಾವಿನಿಂದ ನೀ ಮುಕ್ತಿ ಪಡೆದು ಹೊರ ಬರಲು ಸಾಧ್ಯವಿದೆಯ, ಉಸಿರನ್ನು ಬೇಗಿ ಹಿಡಿಯುವೆಯ.
ಹೀಗೆ ಹೇ ನಿಮ್ ಸೊಂಟ ನೋವು ಹಾ పోయింది ಹೊರಟೋಯ್ತು ಇಟ್ ಇಸ್ ಗಾನ್ ಹಾಗಾದ್ರೆ ಹೊರಡೋಣವಾ ನೋವು ಕಡಿಮೆ ಆಗಿದೆಯಲ್ಲಪ್ಪ ಹೋಗೋಣ ನಡಿ ಅಯ್ಯೋ ಬೆಳಗ್ಗೆ ಯಾಕೆ ಬಿಡಿ ಸರ್ ಕೆಲಸ ಆಗೋದು ಮುಖ್ಯ ಯಾವ ಟೈಮ್ ಆದ್ರೆ ಏನಪ್ಪ ಆ ಬ್ಯಾಗ್ ತಗೊಂಡ್ಬರ್ತೀನಿ ಬೇಡ ಅಂತ ನಾನೇ ತಗೊಂಡ್ಬಂದಿದ್ದೆ ಸ್ನಾನ ಮಾಡ್ಕೊಂಡ್ ಬರ್ತೀನಿ ಹಾಕೊಂಡ್ರೆ ಹಾಳಾಗೋದಪ್ಪ ಯಾಕಾರ ಜಮೀನ್ ಮಾರಕ್ ಏನಯ್ಯ ಇದು ಮನೇಲೆಲ್ಲಾ ಕಾಣಿಸ್ಕೊಳ್ಳೋರು ಈಗ ನೋಡಿದ್ರೆ ನೀರಲ್ಲೂ ಕಾಣಿಸ್ಕೊತಾನೆ ನನಗ್ ಭ್ರಮೆ ಹುಚ್ಚಿಳಿಸ್ಬಿಟ್ಟವ್ರೆ ನೋಡ್ತಾ ಇದ್ರೆ ಹಂಗೆ ಹಾಕೊಂಡು ತುಳಿಬೇಕು ಅನ್ಸುತ್ತೆ ಸುಮ್ಮನೆ ಮುಖ ತೊಳಿತಾ ಇದ್ದೀನಿ ಇನ್ನಿಲ್ಲೇ ಅವನೇ ಹೋದ್ನಾ ಒಬ್ಬ ಹೋದ ಅಯ್ಯೋ ಪಾತ್ರಂ ಸುನಮಿತ್ತಮಿಂದ್ರ ಹಿಬಾ ಸೋಮಮೇಘ ಶತಕ್ರೋಶ ಪೂರ್ಣ ಆಹಾವೋ ಶಾಂತಿ ಸಿಕ್ಕ ನಮಸ್ಕಾರ ಮಾಡಿ ಈ ಕಡೆ ಕೂಡ್ರಿ ಎಂದು ಕೂಡ್ರಿ ಮದಿರಸ್ಯ ಇತಿ ಮಂತ್ರೇಣ ಚತುರಸ್ತಮಂಡಲಂ ಕೃತ್ವಾ ತಾಮ್ರಪಾತ್ರಂ ಸಂಸ್ಥಾಪ್ಯ ಇಮಂ ಮೇ ಗಂಗೆ ಯಮುನೆ ಸರಸ್ವತಿ ಸ್ಥೋಮಂ ಸಚತಾ ಪರಸ್ನ್ಯ ಅಸಿಮರುಧ್ವದೆ ವಿತಸ್ತಯಾರ್ಜಿಗೀಯೇ ಶೃಣುಷ್ಯಾ ಸುಶೋಮಾಯ ಲಗ್ಗುರಾಯಿಸ್ತಿರ್ತಾರೆ ಏನು ಆಗಿಲ್ಲ ಕೂತ್ಕೊಳ್ಳಿ ಏನಯ್ಯ ಮೇಲೆ ಬಿಡ್ತಿದ್ಯಾ ಸರಿಯಾಗಿ ಕೂತ್ಕೋ ಅಯ್ಯ ಈಗ ಕೀರ್ತಿಶೇಷರಾದ 10 ಅಂಕಿನುಡಿರವರ ಆತ್ಮಶಾಂತಿ ಸಮಾರಾಧನೆ ಆತ್ಮಶಾಂತಿನ ಆ ಕುಟುಂಬದವ್ರನ್ನ ಕೊಂದ್ಮೇಲೆ ಅಲ್ವೇ ನನ್ ಸೋದರಳಿಯನ್ನ ಆತ್ಮಕ್ಕೆ ಶಾಂತಿ ಸಿಗೋದು ತಾತ ಯಾಕೋ ಸಡನ್ ಆಗಿ ರೈಸ್ ಆಗ್ಬಿಟ್ನಲ್ಲ ತಾತನೇ ಚಾಕ್ನ ಚುಚ್ಬಿಡ್ತಾನ ನನ್ ಕೈಗೆ ಹಾಕ್ಬಿಟ್ಟು ಏಯ್ ದೇಸಾಯಿ ಇನ್ನು ಎಷ್ಟು ವರ್ಷ ಕಾಯ್ಬೇಕು ಆ ಗಳಿಗೆ ಬಂದಿದೆ ಮಾವ ನಿಮ್ ಮುಂದೆನೆ ಎಲ್ಲ ನಡೆಯುತ್ತೆ ನೀವೇ ನೋಡ್ತಿರಲ್ಲ ನೀವು ಮುಂದುವರ್ಸಿ ಸವ್ಯೇನ ಪಿತಾಮಹ ನಾನು ಹೇಳಿಲ್ವಾ ನನ್ನ ಮಾತು ಸುಳ್ಳಾಗಲ್ಲ ಅಂತ ನೋಡ್ತಾ ಇರೋ ಆ ರಾಮು ಇಲ್ಲೇ ಹೆಂಗ್ ಸೆಟ್ಲ್ ಆಗ್ಬಿಡ್ತಾನೆ ಅಂತ ನೀನ್ ಸ್ವಲ್ಪ ಸುಮ್ನೆ ಇರ್ತ್ಯಾ ಸದಾ ನಿನಗ ಅದೇ ಧ್ಯಾನ ರಾಜೇಶ ಎಲ್ಲಿ ಹಾಳಾಗೋದ್ ನೀವು ನಾ ಇಲ್ಲ ಅಂತ ಹೇಳು ಅತ್ತೆ ಇಲ್ಲೇ ಇದ್ದಾನೆ ನಾನ್ ಹೇಳಿಲ್ವ ನಿಮ್ಗೆ ನಮ್ ರಾಜು ಅಪ್ಪು ಜೊತೆನೇ ಇರ್ತಾನೆ ಅಂತ ನನಗೆ ಗೊತ್ತು ಕಡೆ ಸಕ್ಕರೆ ಎಲ್ಲಿರುತ್ತೋ ಅಲ್ಲೇ ನುಣ ಇರುತ್ತೆ ಅಯ್ಯೋ ನನ್ ಬಂಗಾರ ನನ್ ಮನೆಗ್ ಯಾವಾಗ್ಲೇ ಬರ್ತೀಯ ನೀನು ನನ್ ಕೈಯಲ್ಲಿ ಏನಿದೆ ಅತ್ತೆ ಬಾಬಾ ಒಪ್ಕೋಬೇಕಲ್ಲ ಅಯ್ಯೋ ಕಮಂಗಿ ನನ್ನ ಮಗಳೇ ಪರೀಕ್ಷೆ ಓದ್ ಮುಗಿಯೋವರೆಗೂ ಮದುವೆ ಮ್ಯಾಟ್ರನ್ ಹತ್ರ ಎತ್ಬೇಡ ಅಂತ ಅಪರ್ಣ ಹೇಳಿದ್ದಾಳೆ ಅಂತ ಸುಳ್ಳು ಹೇಳ್ದಲ್ಲ ನನ್ ಓದಿಗೂ ನಾನ್ ನಿಮ್ ಮನೆಗ್ ಬರೋದಕ್ಕೂ ಏನ್ ಸಂಬಂಧ ಮಾವ ಕೇಳಿಸ್ಕೊಳೋ ನನ್ ಮಗನೇ ನನ್ ಸೊಸೆಗಿರೋ ಬುದ್ಧಿ ಡಾಕ್ಟರ್ ಓದಿದ್ಯಾ ನಿನಗಿಲ್ವಲ್ಲ ಏನಪ್ಪ ನೀನು ಏನದು ಅಲ್ಲಪ್ಪ ಮಾತಾಡ್ತಾ ಇಲ್ಲೇ ನಿಂತಿದ್ಯಲ್ಲ ಅಲ್ಲಿ ಮಾವನ ಹತ್ರ ದೊಡ್ಡ ಮನುಷ್ಯ ಅಂತ ಒಬ್ಬ ಇದಾನ ಯೋಚನೆ ಮಾಡ್ಬೇಕಾನೆ ಹೋಗಲಿ
ಯು ಆರ್ ರೈಟ್ ಮೈ ಸರ್. ಹೋಗ್ ಮತ್ತೆ ಹೋಗೋ. ಅಲ್ಲ ಅಯ್ಯೋ ಅಲ್ಲಾನು ಇಲ್ಲ ಬೆಲ್ಲಾನು ಇಲ್ಲ. ಅಲ್ಲಿ ಹೋಗಿ ಅಡಿಗೆ ಮನೇಲಿ ಸಹಾಯ ಮಾಡ್ಬೋದಲ್ಲ. ಹೋಗು ಮತ್ತೆ ದಯವಿಟ್ಟು ಹೋಗು. ಬ್ರಹ್ಮಾಗ್ನೌ ಬ್ರಹ್ಮಣ ಹಂತಂ ಬ್ರಹ್ಮೈವ ತೇನ. ಕಾಲು ಕಡಿತಾ ಇದೆ, ಇನ್ನೂ ಕಡಿತಾನೆ ಇದೆ. ನಿಂತ್ಕೊಳ್ರಿ. ನಿಂತ್ಕೊಂಡೆ. ಅವನೇನ್ ಹೇಳ್ದಂತ ಅರ್ಥ ಆಯ್ತಾ ನಿಮ್ಗೆ? ಈಗ್ಲೇ ಹೋಗಿ ನಮ್ಮ ಅಣ್ಣನ ಹತ್ರ ಮದ್ವೆ ವಿಷಯ ಮಾತಾಡು ಅಂತ ಹೇಳ್ದವ್ರು. ಇಂಥ ಸಮಯದಲ್ಲಿ ಮಾತಾಡೋದು ಚೆನ್ನಾಗಿರುತ್ತೆ. ಸಾವು ತಿಥಿ ಪಿಂಡ ಅಂತ ಕಾಯ್ತಾ ಕುತ್ಕೊಂಡ್ರೆ ನನ್ ಮಗ ಮದ್ವೆ ಆಗೋಷ್ಟಲ್ಲಿ ಮುದ್ಕ ಆಗಿರ್ತಾರೆ. ಹೋಗ್ ಮಾತಾಡ್ರಿ ಅಂದ್ರೆ ಅವನ ಹತ್ರ ಮಾತಾಡೋದು ಏನ್ ಚೆನ್ನಾಗಿರಲ್ಲ. ಸೂರಿ ಎಷ್ಟೇ ಆಗ್ಲಿ ನಮ್ ಪಾರ್ಟಿ ಅಲ್ವಾ, ಅವನ ಹತ್ರನೇ ಮಾತಾಡ್ತೀನಿ, ನೋಡ್ತಾ ಇರು. ಸ್ವಲ್ಪ ಈ ಕಡೆ ಬರ್ತೀಯಾ? ಬಂದೆ. ಆ ಕಡೆ ಹೋಗಿ ಕೂತ್ಕೊಂಬ. ನಾನೇನೋ ಸ್ವಲ್ಪ ಇಂಪಾರ್ಟೆಂಟ್ ಮಾತಾಡ್ಬೇಕಣ, ಸ್ವಲ್ಪ ಈ ಕಡೆ ಬರ್ತೀಯಾ? ಅದೇನೋ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು, ನಾನು ಜಾಗ ಬಿಟ್ಕೊಡ್ತೀನಿ ಸರ್. ಒಂದ್ಸಲ ಹೇಳೋದು ಅರ್ಥ ಆಗಲ್ವ ಮಾವ? ಆ ಕಡೆ ಎಲ್ಲ ಹೋಗಿ ಕೂತ್ಕೊಳ್ಳಿ. ಯಾವ ಬುದ್ಧಿ ಬರ್ತಾವ ಪಾಪ ಬೈಕೊಂಡು ಹೋಗ್ತಾವ್ರೆ. ಸ್ವಲ್ಪ ಮರ್ಯಾದಿನ ರೀ. ಏನಾಯ್ತ್ರಿ? ಮಕ್ಕ ಯಾಕೆ ಒಳ್ಳೆ ಹುಳಿ ಮಾವಿನಕಾಯಿ ತಿಂದವ್ರಂಗಿದೆಯಲ್ಲ? ಅಲ್ಲ ಕಣೆ, ಅವ್ನ ಯಾವನು ಕೆಲಸ ಬಾರ್ದವನ್ನ ಮಧ್ಯದಲ್ಲಿ ಕೂರ್ಸ್ಕೊಂಡು ಇವ್ರು ಅಂಟ್ಕೊಂಡು ಕೂತ್ಕೊಂಡು ಸೋದ್ರ ಮಾವನ್ನೇ ದೂರ ಕೂತ್ಕೊಂತ ಹೇಳ್ತಾರಲ್ಲ, ಅವನೇನ್ ಮಿನಿಸ್ಟ್ರಾ ಇಲ್ಲ ಗವರ್ನರ? ಅವನ್ ಯಾರ್ರಿ? ಒಳ್ಳೆ ಐಸ್ ಕಳ್ಸಿದ್ದಾಗ ಎಮ್ಮೆ ನುಗ್ತಾ ನುಗ್ತಾ ಇದ್ಯಾ? ಯಾಕಪ್ಪ? ಅವ್ನ ಯಾವನು? ಅವನು ಅವನ ಅವನಪ್ಪು ಫ್ರೆಂಡ್ ಅಪ್ಪ. ಅಯ್ಯ ಪಂಚಲೋಹ ಪಾತ್ರ ತಗೊಂಬರ್ರಿ. ನಾನ್ ತಂದೆ, ನಾನ್ ತಂದೆ. ಮನೆಯಿಂದ ಹೆಂಗಯ್ಯ ಓಡೋಗೋದು? ಯಾವ್ದಕ್ಕೂ ನೀನೊಂದ್ ಸ್ವಲ್ಪ ಹುಷಾರಾಗಿರೋದು. ಪರ್ಣವ್ರೆ, ಪುರೋಹಿತ್ರಿಗೆ ಪಂಚೆ ಬೇಕಂತೆ. ಇದೇನೆ ಬಾಳಂಗುಚ್ಚಿ ಆಗ್ಬಿಟ್ಟವನೆ, ಹಿಂದಿಂದನೇ ಓಡಾಡ್ತಾವನಲ್ಲಿ. ಅಯ್ಯಯ್ಯೋ, ಪಂಚಲೋಹದ ಪಾತ್ರೆ ತಗೊಂಡ್ ಬರ್ತೀನಿ. ನಾನು ಬರ್ತೀನಿ. ಬೆಡ್ರೂಮ್ ಅಲ್ಲಿದೆ. ಪರವಾಗಿಲ್ಲ, ನಾನು ಬರ್ತೀನಿ. ಕೇಳಿಸ್ಕೊಂಡಿನಿ, ಬೆಡ್ರೂಮ್ಗೆ ಹೋಗೋ ಲೆವೆಲ್ ವರ್ಗೂ ಬಂದ್ಬಿಟ್ಟವನಿ. ಅಯ್ಯೋ, ಇವ್ರಿಗೆಲ್ಲ ಚೆಲ್ಲಾಟ ಪ್ರಾಣಿಸಕ್ತ. ಅಯ್ಯೋ ಅಯ್ಯೋ ದೇವ್ರೇ. ಪಂಚೆ, ಪಂಚಲೋಹ ಪಾತ್ರೆ. ಏ ಬೈರಾ, ಓ ಬೈರಾ, ಏನದ್ಗೆ ಇಬ್ರು ಅಲ್ಲಿ ಏನ್ ಮಾಡ್ತಾ ಇದೀರಾ? ಇಲ್ಲಿ ಕೆಳಗಡೆ ಕೆಲ್ಸ ಬೇಕಾದಷ್ಟಿದೆ, ಅಡಿಗೆ ಬೇರೆ ಏರ್ಪಾಡ್ ಮಾಡ್ಬೇಕು. ಬೇಗ ಬನ್ನಿ. ಹಾ ಬಂದದ್ಕೆ. ಅಣ್ಣ ಹುಷಾರಾಗಿ ನೋಡ್ಕೊ ಇವನ್ನ. ಚಿಕ್ಕಮ್ಮ, ಇವಾಗ ಹೇಗಿದ್ದೀರಿ? ಇನ್ನು ಜ್ವರ ಹಾಗೆ ಇದೆ, ಮೈಯೆಲ್ಲ ಬಿಸಿ ಇದೆ. ಸುಮ್ನೆ ಒಂದ್ ಕಡೆ ಕುತ್ಕೊಳ್ಳೋದೇ ಇಲ್ವಲ್ಲ ಚಿಕ್ಕಮ್ಮ? ನಾವೆಲ್ಲ ಇಲ್ವಾ? ಮಾತ್ರೆ ಹಾಕೊಂಡಿಲ್ವಾ? ಇನ್ನೂ ಇಲ್ಲ. ಹಾಗಾದ್ರೆ ಅವ್ರು ಯಾರನ್ನಾದ್ರೂ ಕಳಿಸಿ ಮಾತ್ರೆ ತರಿಸ್ಕೊಡ್ತೀನಿ. ನಾನ್ ತಂದ್ಕೊಡ್ತೀನಿ, ನಾನ್ ತಂದ್ಕೊಡ್ತೀನಿ ಮಾತ್ರೆನ. ನಾನ್ ತಂದ್ಕೊಡ್ತೀನಿ, ನಾನ್ ತಂದ್ಕೊಡ್ತೀನಿ, ನಾನ್ ತಂದ್ಕೊಡ್ತೀನಿ ಮಾತ್ರೆನ. ಸುರಿ, ಇಲ್ಲೇ ಇದೆಯಾ? ಆ ಡಾಕ್ಟರ್ ಹತ್ರ ಹೋಗಿ ಮಾತ್ರೆಗಳನ್ನ ತಗೊಂಬಾ. ಹೋಗು ಬೇಗ. ಈಗಲೇ ಹೊರಟೆ. ಮನೇಲಿ ನೆಂಟ್ರಿರೋದ್ರಿಂದ ನೀನು ಸರಿಯಾಗಿ ನೋಡ್ಕೊಳಕ್ ಆಗ್ತಿಲ್ಲ. ಪೂಜೆ ಮುಗಿದ್ಮೇಲೆ ಎಲ್ರು ಹೊರಟಾಗ್ತಾರೆ, ಆಗ ನೀನು ಸರಿಯಾಗಿ ಮರ್ಯಾದೆ ಕೊಟ್ಟು ಚಾಸ್ಕೊತೀನಿ.